ಒಮ್ಮೆ ಗುರುಗಳ ಪ್ರಾರ್ಥನೆಯನ್ನು ಹೇಳಿ ಆನಂತರ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಈ ದಿನದ ಸಂಚಿಕೆ, ಇದು ಇವತ್ತಿನ ಸಂಚಿಕೆ, ಇದು 6ನೆಯ ಸಂಚಿಕೆ ಅಲ್ವಾ ಪ್ರಭು? 7ನೆಯ ಸಂಚಿಕೆಯ ಪ್ರಭು 7ನೇದು ಪ್ರಭು 7ನೆಯ ಸಂಚಿಕೆ. ಓಕೆ. ಸೊ ಈ 7ನೆಯ ಸಂಚಿಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತಿಸ್ತೀನಿ. ಹಿಂದಿನ 6 ಸಂಚಿಕೆಗಳಲ್ಲಿ ಶ್ರೀಕೃಷ್ಣನ ಮಥುರೆಯ ಲೀಲೆಗಳ ವರ್ಣನೆಯಲ್ಲಿ ನಾವು ಶ್ರೀಕೃಷ್ಣ ವೃಂದಾವನದಿಂದ ಮಥುರೆಯನ್ನು ಪ್ರವೇಶ ಮಾಡ್ದ, ಅನೇಕ ರೀತಿಯ ಭಕ್ತರನ್ನ ಆತ ಭೇಟಿ ಮಾಡಿ ಅವರಿಗೆ ಅನುಗ್ರಹವನ್ನು ನೀಡಿದ. ಅದಾದ ಮೇಲೆ ಆ ಕಂಸನ ಯೋಜನೆಗಳನ್ನು ಧ್ವಂಸ ಮಾಡಿ, ನಂತರ ಕೊನೆಗೆ ಕಂಸನ ವಧೆ, ಕಂಸನನ್ನು ಕೊಂದು ಮಥುರೆಯನ್ನು ರಕ್ಷಿಸ್ತಾನೆ. ತನ್ನ ತಂದೆ ತಾಯಿ ಉಗ್ರಸೇನ ಯದುವಂಶದವರನ್ನೆಲ್ಲ ಮತ್ತೆ ಮಥುರೆಗೆ ಕರೆತರ್ತಾನೆ. ಉಗ್ರಸೇನನನ್ನ ರಾಜನನ್ನಾಗಿ ಸ್ಥಾಪಿಸ್ತಾನೆ. ಅದಾದ ಮೇಲೆ 2 ತಿಂಗಳು ಕಾಲ, ನಿಖರವಾಗಿ 64 ದಿನಗಳು ಶ್ರೀಕೃಷ್ಣ ಗುರುಕುಲವಾಸದಲ್ಲಿ ಸಾಂದೀಪನಿ ಮುನಿಯ ಆಶ್ರಮದಲ್ಲಿ ಅನೇಕ ವಿದ್ಯೆಗಳನ್ನು ತುಂಬ ಚಾಣಾಕ್ಷನಾಗ್ತಾನೆ. ಹೊರರೂಪದಲ್ಲಿ ಆತನಿಗೆ ಯಾವುದೇ ವಿದ್ಯಾಭ್ಯಾಸದ ಅಗತ್ಯವಿಲ್ಲ. ಶ್ರೀಕೃಷ್ಣ ಹೊರರೂಪದಲ್ಲಿ ಲೀಲೆಯನ್ನು ತೋರಿಸ್ತಾ ಇರೋದು ಕೇವಲ ಲೋಕ ಶಿಕ್ಷಣಕ್ಕೋಸ್ಕರ ಮಾತ್ರ. ಅದಾದ ಮೇಲೆ ನಾವು ನೋಡಿದ್ವಿ ಹೇಗೆ ಕೃಷ್ಣ ಗುರುಕುಲಾಭ್ಯಾಸವನ್ನು ಪೂರ್ತಿ ಮಾಡಿ ತನ್ನ ಗುರುವಿಗೆ ದಕ್ಷಿಣ ರೂಪದಲ್ಲಿ ಯಮಲೋಕದಿಂದ ಆತನ ಪುತ್ರನನ್ನು ಪುನರ್ಜೀವಿತಗೊಳಿಸಿ ಹಿಂದಿರುಗಿಸ್ತಾನೆ. ಅದಾದ ಮೇಲೆ ತನ್ನ ವೃಂದಾವನದ ಭಕ್ತರನ್ನು ನೆನೆಸ್ಕೊಳ್ತಾ ತನ್ನ ಪ್ರಿಯ ಭಕ್ತ ಉದ್ಧವನ ಮೂಲಕ ಒಂದು ಸಂದೇಶವನ್ನು ಕಳುಹಿಸ್ತಾನೆ. ಆ ಉದ್ಧವ ಮೊದಲು ಆ ದಿನ ಸಂಜೆ ನಂದ ಭವನದ ಬಳಿ ಬಂದು ನಂದ ಮಹಾರಾಜನನ್ನು ಭೇಟಿಯಾಗಿ ಶ್ರೀಕೃಷ್ಣನ ಕುರಿತಾಗಿ ಆತ ವರ್ಣಿಸ್ತಾನೆ. ನಂದ ಮಹಾರಾಜನ ಆ ತತ್ಪರತೆಯನ್ನು ಆತ ಕಂಡು ಆತನ ಆ ಭಾವ ವಿಹ್ವಲತೆಯನ್ನು ಅದನ್ನು ಕಂಡು ತುಂಬನೇ ಅವನು ಪ್ರಭಾವಿತನಾಗ್ತಾನೆ. ನೀವೆಷ್ಟು ಮಹಾಧನ್ಯರು, ಶ್ರೀಕೃಷ್ಣನೇ ಬಹುಬೇಗನೆ ಬರ್ತಾನೆ, ನಾನು ಖಚಿತವಾಗಿ ಈ ಮಾತನ್ನು ಅವನಿಗೆ ಹೇಳ್ತೀನಿ ಅಂತ ಹೇಳಿ ಅವರಿಗೆ ಒಂದು ರೀತಿ ಸಾಂತ್ವನವನ್ನು ನೀಡ್ತಾನೆ. ಅವರು ತುಂಬನೇ ಕೊರಗ್ತಾ ಇದ್ರು. ಶ್ರೀಕೃಷ್ಣನಂತಹ ಇಂತಹ ಮನಮೋಹಕ ಸಚ್ಚಾರಿತ್ರ್ಯವುಳ್ಳಂತಹ ಪುತ್ರ ನಮ್ಮನ್ನು ತೊರೆದು ಹೋಗಿದ್ದಾನೆ, ಇದು ನಮ್ಮ ದುರದೃಷ್ಟ ಅಂತ ಅವರು ಕೊರಗ್ತಾ ಇದ್ರು ದೈನ್ಯದಲ್ಲಿ. ಅದಾದ ಮೇಲೆ ಆ ಭ್ರಮರ ಗೀತೆಯ ಚರ್ಚೆಯನ್ನು ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಶ್ರೀಕೃಷ್ಣನ ದೂತನಂತೆ ಆ ಭ್ರಮರ ಅಥವಾ ದುಂಬಿಯನ್ನು ಉದ್ದೇಶಿಸಿ ಮಹಾನ್ ಭಕ್ತರಾದಂತಹ ಗೋಪಿಯರು, ವಿಶೇಷವಾಗಿ ಶ್ರೀರಾಧೆಯವರು ಅಲ್ಲಿ ಶ್ರೀಕೃಷ್ಣನ ಕುರಿತಾಗಿ ಆರೋಪ, ವ್ಯಂಗ್ಯ, ಒಂದು ರೀತಿಯ ಮಾನ ಕ್ರೋಧವನ್ನು ಕೂಡ ತೋರಿಸ್ತಾ ಇದ್ದಾರೆ. ಮುಖ್ಯವಾಗಿ ಅಲ್ಲಿ ಶ್ರೀಕೃಷ್ಣನಲ್ಲಿರುವಂತಹ ತಲ್ಲೀನತೆ, ಆತನ ಕುರಿತಾದಂತಹ ತೀವ್ರ ಆಕರ್ಷಣೆಯನ್ನು ನಾವಲ್ಲಿ ಕಾಣಬಹುದು. ಅಲ್ಲಿ ಉದ್ಧವ ಅವರಿಗೆ ಶ್ರೀಕೃಷ್ಣನ ಸಂದೇಶವನ್ನು ಓದ್ತಾನೆ. ಹೊರರೂಪದಲ್ಲಿ ಅದು ಜ್ಞಾನದಂತೆ ಕಂಡರೂ ಕೂಡ ಅದರ ಇನ್ನೊಂದು ದೃಷ್ಟಿಯ ಅರ್ಥ ಅದು ಅವರಿಗೆ ತುಂಬ ನಿಕಟವಾದದ್ದಾಗಿತ್ತು. ಶ್ರೀಕೃಷ್ಣ ಆ ಸಂದೇಶದಲ್ಲಿ ಕೊನೆಯ ಮಾತಿನಲ್ಲಿ ಹೇಳ್ದ, ನಾನು ನಿಮ್ಮಿಂದ ದೂರವಾಗಿರೋದು ನಿಮ್ಮ ಪ್ರೇಮವನ್ನು ತೀವ್ರಗೊಳಿಸಲಿಕ್ಕೆ,
ನನ್ನ ಕುರಿತಾದಂತಹ ಆಸಕ್ತಿಯನ್ನು ಇನ್ನಷ್ಟು ಗಾಢವಾಗಿ ಮಾಡಲಿಕ್ಕೆ ಮಾತ್ರ. ಆ, ಆ, ನೀವು ಆ, ನಾನೆಂದೂ ಕೂಡ ನಿಮ್ಮಿಂದ ಬೇರ್ಪಟ್ಟಿಲ್ಲ, ನಾನು ಬೇರ್ಪಟ್ಟಿದ್ದೀನಿ ಅನ್ನೋ ಒಂದು ಈ ಭ್ರಮೆಯಲ್ಲಿ ನೀವು ಕೊರಗ್ತಾ ಇದ್ದೀರಾ, ನಾನು ನಿಮ್ಮ ಜೊತೆ ಸದಾ ಇದ್ದೀನಿ ಅಂತ ಹೇಳಿ ಆತ ಅನೇಕ ರೀತಿಯಲ್ಲಿ ಪರಮಾತ್ಮ ಹೇಗೆ ಪ್ರತಿಯೊಂದು ಅಣು ಕಣಗಳಲ್ಲಿ ಇದ್ದಾನೋ ಅದೇ ರೀತಿ ನಾನು ಕೂಡ ನಿಮ್ಮ ಹೃದಯದಲ್ಲಿ ಸದಾ ಸ್ಥಿತನಾಗಿದ್ದೀನಿ ಅಂತ ಕೃಷ್ಣ ಆಶ್ವಾಸನೆ ನೀಡ್ತಾನೆ. ಗೋಪಿಯರು ಆ ಸಂದೇಶವನ್ನು ಕೇಳಿ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಪಡೆದುಕೊಳ್ತಾರೆ. ಉದ್ಧವ ಕೆಲ ಕಾಲ ಅಲ್ಲಿಯೇ ಇದ್ದು ಗೋಪಿಯರಿಗೆ ಕೃಷ್ಣನ ವರ್ಣನೆಗಳು, ಆತನ ಲೀಲೆಗಳ ಕುರಿತಾಗಿ ಅವನು ವರ್ಣಿಸ್ತಾನೆ. ಅವರು ಒಂದು ರೀತಿ ಕೃಷ್ಣನ ಕುರಿತಾದಂತಹ ಆ ಶ್ರವಣವನ್ನ, ಕೀರ್ತನವನ್ನ ಮಾಡ್ತಾ ಸ್ಮರಣೆಯಲ್ಲಿ ಅವರು ಒಂದು ರೀತಿ ತಮ್ಮ ಹೃದಯವನ್ನ ಸಮಾಧಾನಪಡಿಸ್ಕೊಳ್ತಾರೆ. ಆ ಕೃಷ್ಣನ ಕುರಿತಾದಂತಹ ಆ ತನ್ಮಯತೆಯನ್ನ, ಆ ತಲ್ಲೀನತೆಯನ್ನ ಕಂಡು ಉದ್ಧವ ಆ ವೃಂದಾವನವನ್ನು ತೊರೆದು ಮಥುರೆಗೆ ಹೋಗುವಂತಹ ಸಮಯ ಬಂದಾಗ ಆತ ಗೋಪಿಯರ ಮುಂದೆ ಬಂದು ಘೋಷಿಸಿ ಅವರ ಸ್ಥಾನವನ್ನ ಪ್ರಶಂಸಿಸ್ತಾ ಅವನು ಈ ಪ್ರಾರ್ಥನೆಯನ್ನ ಹೇಳ್ತಾನೆ. ತುಂಬಾ ವಿಶೇಷವಾದಂತಹ ಪ್ರಾರ್ಥನೆ ಇದು. ನಾನು ಈ ವೃಂದಾವನದ ಒಂದು ನಮ್ರ ಲತೆಯ ಹಾಗೆ ಹುಟ್ಟಬೇಕು ಅಂತ ಬಯಸ್ತೀನಿ, ಯಾಕೆಂದ್ರೆ ನಿಮ್ಮ ಪಾದಧೂಳಿಯಿಂದ ನಾನು ಪುನೀತನಾಗಿ ಶ್ರೀಕೃಷ್ಣನ ಕುರಿತಾದಂತಹ ಸ್ಮರಣೆಯನ್ನ ಕಿಂಚಿತ್ತಾದರೂ ಪಡಿಬೇಕು ಅನ್ನೋ ಒಂದು ಬಯಕೆ. ನಾನು ನಿಮಗೆ ಹೃತ್ಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತೀನಿ ಅಂತ ಅಲ್ಲಿ ಉದ್ಧವ ಅವರನ್ನ ಕುರಿತಾಗಿ ಹೇಳಿದ್ದ. ನಿನ್ನೆಯ ಚರ್ಚೆಯಲ್ಲಿ ನಾವು ನೋಡ್ತಾ ಇದ್ವಿ ಒಂದು ಮಾತು. ವೃಂದಾವನದ ಭಕ್ತರು ಶ್ರೀಕೃಷ್ಣನ ನಿಜ ವ್ಯಕ್ತಿತ್ವದ ಗುಣಗಳನ್ನ ಕಂಡು ಆಕರ್ಷಿತರಾಗ್ತಾರೆ. ಆತನ ಸುಂದರ ಸ್ವರೂಪ, ಮಂದಹಾಸ, ವಿಶೇಷವಾಗಿ ಆತನ ಸರಳ ವ್ಯಕ್ತಿತ್ವ, ಆತ ಹೇಗೆ ತನ್ನ ಪ್ರೇಮಿ ಭಕ್ತರಿಂದ ಸಹಜ ರೂಪದ ವರ್ತನೆಯನ್ನ ಬಯಸ್ತಾನೆ, ತನ್ನ ಸಖ ಅಥವಾ ಮಿತ್ರರಿಂದ ಕೆಲವೊಮ್ಮೆ ಆತ ತೆಗಳಲ್ಲಿ ಅಥವಾ ನಿಂದನೆ ಪಡಿಸ್ಕೊಳ್ಲಿಕ್ಕೂ ತಯಾರಾಗಿರ್ತಾನೆ, ಅವರ ಸೇವೆಯನ್ನ ಮಾಡ್ಲಿಕ್ಕೆ ಆತ ಹಾತೊರಿತಾನೆ, ಅದರಿಂದ ಆತ ಸಂತೋಷ ಪಡ್ತಾನೆ. ಹಾಗಾಗಿ ವೃಂದಾವನದಲ್ಲಿ ಆತನ ಗೆಳೆಯರು ಕೃಷ್ಣನ ಸಮರಂತೆ, ಆತನ ಸಮ ಸ್ಥಿತಿಯವರಂತೆ ವರ್ತಿಸ್ತಾರೆ. ಕೆಲವೊಮ್ಮೆ ಕೃಷ್ಣನನ್ನ ಅವರು ಅಧೀನನ್ನಾಗಿ ಕೂಡ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಕೃಷ್ಣನ ವಾತ್ಸಲ್ಯ ರಸದ ಭಕ್ತರಾದಂತಹ ನಂದ ಯಶೋದೆಯರು ಕೃಷ್ಣನನ್ನ ಮಗುವಿನಂತೆ ಲಾಲನೆ ಪಾಲನೆ, ಕೆಲವೊಮ್ಮೆ ಆತನನ್ನ ಬೆದರಿಸೋದು ಈ ರೀತಿಯಾದಂತಹ ಲೀಲೆಗಳಿಂದ ಕೃಷ್ಣ ಹೇಗೆ ಆತನ ಬಯಕೆ ಏನದು, ತನ್ನ ಭಕ್ತರ ಅಡಿಯಾಳಾಗುವಂತಹ ಬಯಕೆ, ಅದನ್ನ ಅವರು ಪೂರ್ತಿಗೊಳಿಸ್ತಾರೆ ಕೃಷ್ಣನ ಸಂತುಷ್ಟಿಗೋಸ್ಕರ. ಸೊ ಕೃಷ್ಣನ ಸಂತುಷ್ಟಿಯನ್ನ ಬಯಸಿದ ಭಕ್ತ ಯಾವ ಭಾವವನ್ನು ಸ್ವೀಕರಿಸಲು ತಯಾರಾಗಿದ್ದಾನೆ, ಅದು ಆತನ ನಿತ್ಯ ಭಾವ ಅಥವಾ ನಿತ್ಯ ರಸ. ಹೀಗೆಯೇ ಮಾಧುರ್ಯ ರಸದ ಭಕ್ತರು ಗೋಪಿಯರು ಕೂಡ. ಸೊ ವೃಂದಾವನದ ಭಕ್ತರು ಶ್ರೀಕೃಷ್ಣನ ನಿಜ ವ್ಯಕ್ತಿತ್ವದ ಗುಣ ಮತ್ತೆ ಬಯಕೆಗಳನ್ನು ಪೂರೈಸ್ತಾರೆ, ಅದರಿಂದ ಆಕರ್ಷಿತರಾಗ್ತಾರೆ. ವೃಂದಾವನದ ಹೊರಗಿರುವಂತಹ ಭಕ್ತರ ಭಕ್ತಿಯಲ್ಲಿ ಮಾಧುರ್ಯದ ಜೊತೆ ಅಲ್ಲಿ ಐಶ್ವರ್ಯ ಜ್ಞಾನವು ಮಿಶ್ರಣವಾಗಿರ್ತದೆ. ಕೃಷ್ಣನ ಮಹಿಮೆ, ಆತನ ಅಪಾರ ಶಕ್ತಿಗಳು, ಆತನ ಸರ್ವೋನ್ನತ ಸ್ಥಾನ, ಅಸಾಧ್ಯವಾದದ್ದು ಕೃಷ್ಣನಿಗೆ ಏನೂ ಇಲ್ಲ, ಎಲ್ಲವೂ ಕೂಡ ಆತನ ಮೇಲೆ ನಿರ್ಭರವಾಗಿದೆ, ನಿರ್ಧಾರಿತವಾಗಿದೆ ಅವನಿಂದ. ಇದೆಲ್ಲವೂ ಕೂಡ ಅವರಿಗೆ ಅತ್ಯಂತ ನಮ್ರತೆಯ ಭಾವವನ್ನು ಜಾಗೃತಗೊಳಿಸಿ ಅವರು ಆ ರೂಪದಲ್ಲಿ ಕೃಷ್ಣನನ್ನು ನೋಡಲಿಕ್ಕೆ ಬಯಸ್ತಾರೆ. ಓ ಪ್ರಭುವಿನಂತೆ, ಪರಮ ಪ್ರಭುವಿನಂತೆ, ಈ ಜಗತ್ತಿನ ಒಡೆಯನಂತೆ, ಸರ್ವೋದ್ಧಾರಕನಂತೆ, ಸರ್ವರಕ್ಷಕನಂತೆ, ಈ ಗುಣಗಳು ಅವರಿಗೆ ಕೃಷ್ಣನ ಕುರಿತಾಗಿ ಆಕರ್ಷಣೆಯನ್ನು ಬೆಳೆಸ್ತವೆ. ಸೊ ಈ ನಿನ್ನೆ ಒಂದು ಪ್ರಶ್ನೆಗಳಲ್ಲಿ ನಾವು ಈ ಮಾತನ್ನು ಕೇಳಿದ್ವಿ, ಕೆಲವರು ಇದ್ರ ಕುರಿತಾಗಿ ಸ್ವಲ್ಪ ಸ್ಪಷ್ಟೀಕರಣವನ್ನು ಕೇಳಿದ್ರು. ಸೊ ಹಾಗಾಗಿ ಇಲ್ಲಿ ಇದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತೆ. ಸೊ ಕೃಷ್ಣನ ಈ ಉದ್ಧವ
ಈ ತನ್ನ 2-3 ತಿಂಗಳ ಆ ವೃಂದಾವನದ ವಾಸ ಭೇಟಿ ಮತ್ತು ವಾಸದ ಬಗ್ಗೆ ಆತ ಬಂದು ಮಥುರೆಗೆ ಸಭೆಯಲ್ಲಿ ಇದನ್ನು ಕುರಿತಾಗಿ ಹೇಳ್ತಾನೆ. ಕೃಷ್ಣನ ಅಂತರ ಕೊಠಡಿಯಲ್ಲಿ ಸಾಕಷ್ಟು ವಿವರಗಳನ್ನು ಕೂಡ ಆತ ಹೇಳ್ತಾನೆ. ಕೃಷ್ಣ ಸರ್ವಾಂತರ್ಯಾಮಿ, ಸರ್ವಜ್ಞ ಕೃಷ್ಣ ಎಲ್ಲವೂ ಕೂಡ ಆತನಿಗೆ ತಿಳಿದಿದೆ. ಒಂದು ವಿಶೇಷ ರೂಪದಲ್ಲಿ ಕೃಷ್ಣ ವೃಂದಾವನಕ್ಕೆ ಅಪ್ರಕಟ ರೂಪದಲ್ಲಿ ಆತ ಅಲ್ಲಿ ತೆರಳಿ ತನ್ನ ಭಕ್ತರನ್ನ ಸಾಂತ್ವನಗೊಳಿಸಿದ್ದ. ಇದು ಯಾರಿಗೂ ತಿಳಿಯದ್ದದ್ದಾಗಿತ್ತು. ಅದಾದ ಮೇಲೆ ಕೃಷ್ಣ ಮುಂದೆ ಇನ್ನೊಂದು ಸಮಯದಲ್ಲಿ ಕೃಷ್ಣ ತಾನೇ ಹೋಗುವವನು ಇದ್ದಾನೆ. ಅದಕ್ಕೂ ಮುಂಚೆ ತನ್ನ ಇನ್ನೊಬ್ಬ ಪ್ರಿಯನಾದಂತಹ ಬಲರಾಮನನ್ನು ಕೂಡ ವೃಂದಾವನಕ್ಕೆ ಕಳುಹಿಸುವವನಿದ್ದಾನೆ. ಇದೆಲ್ಲವೂ ಕೂಡ ಮುಂದಿನ ಚರ್ಚೆಯಲ್ಲಿ ನಾವು ಕಾಣೋಣ. ಈಗ ಕೃಷ್ಣ ಸುಮಾರು 12-13 ವರ್ಷದ ವಯಸ್ಸು. ಈಗ ಕೆಲ ದಿನಗಳ ಹಿಂದೆ ಅಥವಾ ಕೆಲ ತಿಂಗಳ ಹಿಂದೆ ಮಥುರೆಯನ್ನ ಪ್ರವೇಶ ಮಾಡಿದಾಗ ಕೆಲ ಭಕ್ತರು ಕೃಷ್ಣನನ್ನ ಪುನರ್ಭೇಟಿ ಮಾಡಲಿಕ್ಕೆ ಅಂತ ಹೇಳಿ ಬಯಸಿದ್ರು. ಆತನ ಸಾನ್ನಿಧ್ಯ, ಆತನ ಅನುಗ್ರಹವನ್ನ ಅವರು ಮತ್ತೆ ಕೋರಿದ್ರು. ಯಾರದು ನೆನೆಸ್ಕೊಳ್ತೀರಾ? ಯಾರು ಕೃಷ್ಣನನ್ನ ಭೇಟಿ ಮಾಡಲಿಕ್ಕೆ ಬಯಸಿದ್ರು ಕೃಷ್ಣನ ಅನುಗ್ರಹ ಪಡೆದ ಮೇಲೆ? ಮತ್ತೆ ಮಥುರೆಯ ಪ್ರವೇಶ ಕುಬ್ಜೆ ಇರ್ತಾಳಲ್ವಾ ಪ್ರಭು, ಕುಬ್ಜೆ, ಕರೆಕ್ಟ್, ವೆರಿ ಕರೆಕ್ಟ್. ಮತ್ತೆ ಅಕ್ರೂರ ಪ್ರಭು, ಅಕ್ರೂರನು, ಹೌದು ಹೌದು, ಎಸ್. ಇವರಿಬ್ಬರು ವಿಶೇಷವಾಗಿ ಕೃಷ್ಣನನ್ನ ಮತ್ತೆ ಭೇಟಿಯಾಗಿ ಆತನ ಅನುಗ್ರಹವನ್ನ, ಸೇವೆಯನ್ನ ಮಾಡಲು ಬಯಸಿದ್ರು. ಕೃಷ್ಣ ಅದನ್ನ ನೆನಪಿಟ್ಕೊಂಡು, ನೋಡಿ ಎಷ್ಟೊಂದು ತಿಂಗಳಾಯಿತು ಆಗ್ಲೇ, ಆದರೆ ಆತ ನೆನಪಿಟ್ಕೊಂಡು ಮತ್ತೆ ಈಗ ಅವರ ಬಳಿ ಹೋಗಿ ಅವರನ್ನು ಸಂತುಷ್ಟಪಡಿಸ್ಲಿಕ್ಕೆ ಅಂತ ಮುನ್ನಡೀತಾ ಇದ್ದಾನೆ. ಈಗ ಆ ವರ್ಣನೆ ಪ್ರಾರಂಭ ಆಗುತ್ತೆ. ಕೃಷ್ಣ ತನ್ನ ಗೆಳೆಯನಾದಂತಹ ಉದ್ಧವನ ಜೊತೆ ಈ ತ್ರಿವಕ್ರಾಳ ಬಳಿ, ತ್ರಿವಕ್ರೆ, ಆಕೆಯ ಹೆಸರು, ಆಕೆ ಯಾಕೆ ಹಾಗಿತ್ತು ಅಂದರೆ 3 ಭಾಗಗಳಲ್ಲಿ ಆಕೆ ವಕ್ರತೆ ಇತ್ತು ಆಕೆಯ ದೇಹದಲ್ಲಿ. ಆಕೆಯನ್ನ ಸಾಮಾನ್ಯವಾಗಿ ಜನ ಕುಬ್ಜೆ ಅಂತ ಹೇಳ್ತಾ ಇದ್ರು. ಆದ್ರೆ ನಾವಾಗ್ಲೇ ಆ ಲೀಲೆಯನ್ನ ನೋಡಿದ್ವಿ. ಕೃಷ್ಣ ಆಕೆ ಅರ್ಪಿಸಿದಂತಹ ಆ ಲೇಪನಗಳು, ಏನ್ ಹೇಳ್ತಾರೆ, ಸುಗಂಧ ವಸ್ತುಗಳನ್ನ ಸ್ವೀಕರಿಸಿ ಆಕೆಗೆ ಅನುಗ್ರಹಿಸಿ ಆಕೆಯನ್ನ ಸುಂದರ ಸ್ತ್ರೀಯನ್ನಾಗಿ ಮಾಡ್ದ. ಬಹಳ ಸುಂದರವಾಗಿ ಈಗ ಅವಳು ಕಂಗೊಳಿಸ್ತಾ ಇದ್ದಾಳೆ. ಆ ಚರ್ಚೆಯಲ್ಲಿ ನಾವು ನೋಡಿದ್ವಿ, ಈ ಕುಬ್ಜೆ ಏನಿದ್ದಾಳೆ ಈಕೆ ಶ್ರೀಕೃಷ್ಣನ ಶಕ್ತಿಯಾದಂತಹ ಭೂಶಕ್ತಿ, ಇದರ ವಿಸ್ತಾರ. ಈ ಭೂಶಕ್ತಿಯೇ ಕೃಷ್ಣನ ಲೀಲೆಯಲ್ಲಿ ಒಬ್ಬ ಪಟ್ಟರಾಣಿ ಅಥವಾ ಮಹಿಷಿಯಾಗಿ, ಅಂದರೆ ಸತ್ಯಭಾಮೆಯಾಗಿ ಲೀಲೆಯಲ್ಲಿ ಕಾಣಸಿಗ್ತಾಳೆ. ಸೊ ಆ ರೂಪದಲ್ಲಿ ಕುಬ್ಜೆ ಕೃಷ್ಣನ ಅಂತರಂಗ ಶಕ್ತಿಯೇ ಭೂಶಕ್ತಿ. ಅಲ್ಲಿ ಅದ್ರ ಬಗ್ಗೆ ಚರ್ಚೆಗಳನ್ನು ನಾವು ಮಾಡಿದ್ವಿ. ಸೊ ಈಗ ಆಕೆಯನ್ನು ಸಂತುಷ್ಟಿಪಡಿಸ್ಲಿಕ್ಕೆ ಅಂತ ಕೃಷ್ಣ ಆಕೆಯ ಮನೆಗೆ ಭೇಟಿಯನ್ನು ನೀಡ್ತಾನೆ. ಉದ್ಧವನೊಡನೆ ಅಲ್ಲಿ ಬಂದಿದ್ದಾನೆ. ಈ ತ್ರಿವಕ್ರ, ಈಕೆ ಕುಬ್ಜೆ ಏನಿದ್ದಾಳೆ, ಇವಳು ಆಕೆಯ ವಕ್ರತೆಯ ಕಾರಣದಿಂದಾಗಿ ಆಕೆ ಕಂಸನ ಸೇವೆಯಲ್ಲಿದ್ದರೂ ಕೂಡ ಆಕೆ ಶುದ್ಧವಾಗಿದ್ದಳು. ಯಾರೂ ಕೂಡ ಆಕೆಯ ಸೌಂದರ್ಯವನ್ನು ಗಮನಿಸಿರಲಿಲ್ಲ ಆ ದೇಹದ ವಕ್ರತೆಯ ಕಾರಣದಿಂದಾಗಿ. ಈಗ ಆಕೆಯ ದೇಹದ ವಕ್ರತೆಯು ಕೂಡ ನಿರ್ಮೂಲವಾಗಿದೆ, ಮಾಯವಾಗಿದೆ. ಆಕೆ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಆ ಸಮಯದಲ್ಲಿ ಕೃಷ್ಣನನ್ನ ಆಕೆ ಬಯಸಿದ್ದಳು. ಈಗ ಕೃಷ್ಣ ಆಕೆಯ ಬಳಿ ಬರ್ತಾ ಇದ್ದಾನೆ. ಉದ್ಧವ ಮತ್ತೆ ಕೃಷ್ಣ ಇಬ್ಬರು ಕುಬ್ಜೆಯ ಮನೆಗೆ ಬಂದರು. ದೂರದಿಂದ ನೋಡಿದಂತಹ ಕುಬ್ಜೆ, ತ್ರಿವಕ್ರ ಅವಳ ಹೆಸರು, ಆಕೆ ತಕ್ಷಣವೇ ಎದ್ದು ತನ್ನ ಗೆಳತಿಯರೊಡನೆ ಹೋಗಿ ಅವರನ್ನ ಬರಮಾಡಿಕೊಳ್ತಾಳೆ. ಅವರಿಗೆ ಉಚಿತ ಆಸನ ಸತ್ಕಾರಗಳನ್ನು ಮಾಡ್ತಾಳೆ. ಆಕೆ ತುಂಬಾ ಲಜ್ಜಾಶೀಲಳಾಗಿ ಒಂದು ರೀತಿಯ ನಾಚಿಕೆ ಸ್ವಭಾವದಲ್ಲಿ ಆಕೆ ಅಲ್ಲಿ ವರ್ತಿಸ್ತಾ ಇದ್ದಾಳೆ. ಉದ್ಧವನಿಗೂ ಕೂಡ ಆಕೆ ಸತ್ಕಾರ ಆಸನವನ್ನು ನೀಡ್ತಾಳೆ. ಉದ್ಧವ ಆ ಆಸನವನ್ನು ಸ್ಪರ್ಶಿಸಿ ಆತ ಹೊರ ಕೊಠಡಿಯ ನೆಲದ ಮೇಲೆ ಕೂತ್ಕೊಂಡಿರ್ತಾನೆ.
ಕೃಷ್ಣನನ್ನ ಆಕೆ ಬರಮಾಡ್ತಾಳೆ. ಆಕೆ ಆತನಿಗೆ ಉಚಿತ ಆಸನವನ್ನು ಕೂಡ ನೀಡ್ತಾಳೆ. ಇದಾದ ಮೇಲೆ ಆಕೆ ಕೃಷ್ಣನ ಪಾದ ಸೇವೆಯನ್ನು ಮಾಡ್ತಾಳೆ. ವಿಶೇಷವಾಗಿ ಇಲ್ಲಿ ವರ್ಣನೆ ಬರ್ತದೆ, ಆಕೆ ಅತ್ಯಂತ ಸುಂದರವಾಗಿ ಶೃಂಗಾರಗೊಂಡು ಕೃಷ್ಣನ ಬಳಿ ಬಂದಳು. ಆತನ ಪಾದಪದ್ಮದ ಸುಗಂಧವನ್ನ ಆಕೆ ಗ್ರಹಿಸಿದ ತಕ್ಷಣವೇ ಆಕೆ ಸಂಪೂರ್ಣವಾಗಿ ಶುದ್ಧಳಾದಳು. ಶ್ರೀಕೃಷ್ಣನ ಆಲಿಂಗನವನ್ನು ಮಾಡಿ ಆಕೆ ತನ್ನ ಒಂದು ರೀತಿಯ ಹೊರರೂಪದ ಕಾಮ ಅಂತ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಅವಳು ಒಂದು ರೀತಿ ಶುದ್ಧೀಕರಿಸಿಕೊಂಡಳು. ಈಕೆಯ ಆಕರ್ಷಣೆ ಕೃಷ್ಣನ ಕುರಿತಾಗಿದ್ದಿದ್ದು ಒಂದು ರೀತಿಯ ಬಾಹ್ಯ ರೂಪದ ಆಕರ್ಷಣೆ ಆಗಿತ್ತು. ಆದರೆ ಅದು ಕೃಷ್ಣನ ಕುರಿತಾಗಿದ್ದರಿಂದ ಆಕೆ ಶುದ್ಧಳಾದಳು. ಕೃಷ್ಣ ಆಕೆಯನ್ನ ಶುದ್ಧಗೊಳಿಸಿದಂತಹ ಕಾರಣ ಏನಾಗಿತ್ತು? ಯಾಕೆ ಆಕೆಯ ಮೇಲೆ ಅಷ್ಟು ವಿಶೇಷವಾದ ಕೃಪೆಯನ್ನು ನೀಡಿದ? ಅದಕ್ಕೆ ಕಾರಣ ಉಂಟು. ಏನ್ ಕಾರಣ ಅಂದ್ರೆ, ಆಕೆ ಒಂದು ಸಣ್ಣ ಸೇವೆಯನ್ನ ಮಾಡಿದ್ಲು. ನಮಗೆಲ್ಲ ಸೇವೆ ಬಗ್ಗೆ ಹಿಂದಿನ ಚರ್ಚೆಯಲ್ಲಿ ನಾವು ನೋಡಿದ್ದೀವಿ. ಆ ಸೇವೆ ಎಷ್ಟು ಸಣ್ಣ ಸೇವೆ ಅಂತ ಕಂಡ್ರೂ ಕೂಡ ಆಕೆ ಆ ಸಮಯದಲ್ಲಿ ಭಯವನ್ನ ಬದಿಗಿಟ್ಟು ಕೃಷ್ಣ ಬಲರಾಮರಿಗೆ ಆಕೆ ಆ ಲೇಪನವನ್ನ ಅರ್ಪಿಸಿದ್ದಳು. ನೋಡಿ, ಶ್ರೀಕೃಷ್ಣ ಒಂದು ಸಣ್ಣ ಸೇವೆಯನ್ನು ಕೂಡ ಎಷ್ಟು ಒಂದು ರೀತಿ ವಿಶೇಷವಾಗಿ ಕಾಣ್ತಾ ಆ ಜೀವಾತ್ಮನಿಗೆ ಆತ ಅನುಗ್ರಹವನ್ನು ನೀಡ್ತಾನೆ. ಸಾಮಾನ್ಯವಾಗಿ ಭಗವಂತ ಕೃಷ್ಣ ವಿಷ್ಣುವನ್ನ ಪಡೆಯೋದು ಬಹಳ ಬಹಳ ಕಷ್ಟ. ತಪಸ್ವಿಗಳು, ಯೋಗಿಗಳು, ಜ್ಞಾನಿಗಳು ಜನ್ಮ ಜನ್ಮ ಅವರು ತಮ್ಮ ಸಾಧನೆಗಳನ್ನು ಮಾಡಿಯೂ ಕೂಡ ಆ ಶ್ರೀಕೃಷ್ಣನ ದಿವ್ಯ ವ್ಯಕ್ತಿತ್ವದ ದರ್ಶನ, ಆತನ ಕುರಿತಾದಂತಹ ಲೀಲೆಗಳ ಬಗ್ಗೆ ಲೀಲೆಗಳಲ್ಲಿ ಭಾಗವಹಿಸೋದು ಇದು ಎಂದು ಕೂಡ ಅವರು ಊಹಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಶ್ರೀಕೃಷ್ಣ ಈಕೆಯ ಮೇಲೆ ಒಂದು ಪರಮ ಅನುಗ್ರಹವನ್ನು ತೋರಿಸ್ತಾ ಇದ್ದಾನೆ. ಆದರೆ ಇಲ್ಲಿ ಈಕೆಯ ಬಗ್ಗೆ ವರ್ಣನೆ ಮಾಡುವಾಗ ನಮ್ಮ ಶುಕಮುನಿಗಳು ಕೂಡ ಈ ಮಾತನ್ನ ಹೇಳ್ತಾರೆ. ಏನದು? ಯಾವೊಬ್ಬ ವ್ಯಕ್ತಿ ಭಗವಂತನ ಬಳಿ ತನ್ನ ಭೌತಿಕ ಇಂದ್ರಿಯಗಳ ಸಂತುಷ್ಟಿಗೋಸ್ಕರ ಬರ್ತಾನೋ ಆತ ಒಂದು ರೀತಿ ಮೂರ್ಖ. ಭಗವಂತ ಎಂಥ ಮಹಾನ್ ಅನುಭವವನ್ನ, ಎಂತಹ ಮಹಾನ್ ವರವನ್ನ ಪ್ರದಾನ ಮಾಡಲು ಆತನಿಗೆ ಸಾಮರ್ಥ್ಯ ಇದೆ. ವಿಶೇಷವಾಗಿ ಈ ಭೌತಿಕ ಬಂಧನದಿಂದ ಜೀವಾತ್ಮ ಸಂಪೂರ್ಣವಾಗಿ ಮುಕ್ತನಾಗಬಹುದು. ಅಷ್ಟೇ ಅಲ್ಲದೆ ಭಗವದ್ಧಾಮದಲ್ಲಿ ಪ್ರವೇಶ ಮಾಡಿ ಭಗವಂತನ ಸೇವೆಯ ಪರಮ ಭಾಗ್ಯವನ್ನು ಪಡೆಯಬಹುದು, ಭಗವತ್ ಪ್ರೇಮವನ್ನು ಬೆಳೆಸ್ಕೊಳ್ಬಹುದು. ಅಂತಹ ಮಹಾನ್ ಲಾಭವನ್ನ ಕೇಳದೆ ಕೇವಲ ಭೌತಿಕ ಸಂತುಷ್ಟಿಯನ್ನ ನಾವು ಬಯಸಿದರೆ ಶ್ರೀಕೃಷ್ಣನಿಂದ ಅದು ಒಂದು ರೀತಿ ಮೂರ್ಖತನ. ಕೊಡುವವನ ಸಾಮರ್ಥ್ಯವನ್ನ ತಿಳಿಯದೆ ಬೇಡುವವನು ಒಂದು ಅಲ್ಪ ವಸ್ತುವನ್ನ ಕೇಳಿದಾಗ ಅದು ಅವನ ಮೂರ್ಖತನ ಅಂತಾನೆ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ಶುಕಮುನಿಗಳು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವೊಬ್ಬ ವ್ಯಕ್ತಿ ಕೃಷ್ಣನ ಬಳಿಗೆ ಬರ್ತಾನೋ ಯಾವುದೇ ಉದ್ದೇಶದಿಂದ ಆಗಲಿ, ಆತನ ಆ ಉದ್ದೇಶ ಪ್ರಾರಂಭಿಕ ಮಟ್ಟದಲ್ಲಿ ಆ ಉದ್ದೇಶ ಇದ್ದರೂ ಕೂಡ ನಂತರ ಆತ ಶುದ್ಧನ ಆಗ್ತಾನೆ. ಇಲ್ಲಿ ಕುಬ್ಜೆಯ ಅನುಭವವೂ ಅದೇ ಆಗಿತ್ತು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ವಿಶೇಷವಾದಂತಹ ಶ್ಲೋಕವನ್ನ ಹೇಳಿದ್ದಾನೆ. ಆತ ಹೇಳ್ತಾನೆ, ನನ್ನ ಸೇವೆಯನ್ನ, ನನ್ನ ಆಶ್ರಯವನ್ನ 4 ಜನದ ಭಕ್ತರು ಪಡೆಯಲು ಬಯಸ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ. 7ನೇ ಅಧ್ಯಾಯದ 16ನೇ ಶ್ಲೋಕ, ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. 4 ವಿಧದ ಜನರು ಸುಕೃತಿಯವರು ಅಂತ ಏನು ಅವರನ್ನ ಕರೀತಾರೆ, ಅವರು ನನ್ನ ಭಜನೆಯನ್ನ ಮಾಡ್ತಾರೆ ಹೇ ಅರ್ಜುನ. ಯಾರವರು? ಆರ್ತೋ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಚ ಭರತರ್ಷಭ. ಹೇ ಭರತ ಕುಲದವನೇ, ಈ 4 ಜನ ಯಾರು? 4 ವಿಧದ ಜನರು ಯಾರು ಅಂದ್ರೆ, ಆರ್ತಃ, ಅತಿ ದುಃಖ
ದುಃಖಿಯಾದವನು ತನ್ನ ದುಃಖ ನಿರ್ಮೂಲನೆಯ ಉದ್ದೇಶದಿಂದ ಆತ ಭಗವಂತನ ಬಳಿ ಬರ್ತಾನೆ. ಜಿಜ್ಞಾಸು ಆ, ಆ, ಒಂದು ರೀತಿಯ ಕುತೂಹಲ, ಜಿಜ್ಞಾಸು ವಿಚಾರಶೀಲ. ಇಲ್ಲಿ ಅರ್ಥಾರ್ಥಿ ಭೌತಿಕ ಲಾಭವನ್ನ ಬಯಸಿ ಬರುವವನು. ಕೊನೆಯದಾಗಿ ಜ್ಞಾನಿ, ಆ, ಒಂದು ರೀತಿಯ ಗಂಭೀರ ಒಂದು ಭಗವಂತನ ಕುರಿತಾಗಿ, ಈ ಸೃಷ್ಟಿಯ ಕುರಿತಾಗಿ ಆತ ತಿಳಿಯಲು ಬಯಸ್ತಾ ಇದ್ದಾನೆ. ವಿಷಯಗಳನ್ನು ಯಥಾಸ್ಥಿತಿ ಆತ ತಿಳಿದಿದ್ದಾನೆ. ಹೀಗೆ ಈ 4 ರೀತಿಯ ಜನ ಭಗವಂತನ ಬಳಿ ಈ ಕಾರಣಗಳಿಂದ ಬಂದರು. ಅವರು ಈ ಭಗವಂತನ ಆಶ್ರಯವನ್ನ ಪಡೆದ ಮೇಲೆ ಅವರು ಪುನೀತರಾಗ್ತಾರೆ. ಈ ಮಾತನ್ನ ಕೃಷ್ಣ ಅಲ್ಲಿ ಹೇಳ್ತಾನೆ. ಅದಕ್ಕೆ ಉದಾಹರಣೆಗಳನ್ನು ಕೂಡ ಆಚಾರ್ಯರು ನೀಡ್ತಾರೆ. ಉದಾಹರಣೆಗೆ ಗಜೇಂದ್ರ ಹೊರರೂಪದಲ್ಲಿ ಅತ್ಯಂತ ನೋವಿನಲ್ಲಿದ್ದ, ಸಾಕಷ್ಟು ದೀರ್ಘ ಸಮಯದವರೆಗೆ ಸಂಘರ್ಷ ನಡೆಸಿದರೂ ಆತನ ದುಃಖ ನಿವಾರಣೆ ಆಗಲಿಲ್ಲ. ಹಾಗಾಗಿ ಆತ ಹೇ ಆದಿಮೂಲನೇ ಅಂತ ಹೇಳಿ ತನ್ನ ಹಿಂದಿನ ಜನ್ಮದಲ್ಲಿ ಆತ ಏನು ಭಗವಂತನ ಸ್ಮರಣೆ ಮಾಡಿದ್ದ, ಸ್ತುತಿಯನ್ನ ಕಲಿತಿದ್ದ, ಅದನ್ನ ಆತ ಅಲ್ಲಿ ಹೇಳ್ತಾನೆ ಆ ಪರಮಪುರುಷನ ಕುರಿತಾಗಿ. ಅದಾದ ಮೇಲೆ ಭಗವಂತನ ಪ್ರಾಕಟ್ಯವಾದ ನಂತರ ಆತನ ಮನಸ್ಸಿನಲ್ಲಿ ಆ ದುಃಖ ನಿರ್ಮೂಲನೆಯ ಉದ್ದೇಶ ನಾಶವಾಗಿ ಹೋಗಿತ್ತು. ಗಜೇಂದ್ರನ ಸ್ತುತಿಯಲ್ಲಿ ನಾವು ಕಾಣ್ತೀವಿ, ಗಜೇಂದ್ರ ನಾನು ಈ ಭೌತಿಕ ಸ್ಥಿತಿಯಿಂದ ನಾನು ಬೇರೊಂದು ಭೌತಿಕ ಸ್ಥಿತಿಯನ್ನು ಪಡೆಯಲು ಬಯಸ್ತಾ ಇಲ್ಲ. ನನಗೆ ಈ ಭೌತಿಕ ಬಂಧನವೇ ಬೇಡ. ನಾನು ಈಗ ಆನೆಯ ಶರೀರದಲ್ಲಿದ್ದೀನಿ, ಹಾಗಾಗಿ ನೋವನ್ನು ಅನುಭವಿಸ್ತಾ ಇದ್ದೀನಿ. ನೀನು ಬಂದು ಈ ಆನೆಯ ಸ್ಥಿತಿಯ ನೋವನ್ನು ನಿವಾರಣೆ ಮಾಡಿದ್ರೂ ಕೂಡ ಮತ್ತೊಂದು ಭೌತಿಕ ಸ್ಥಿತಿಯಲ್ಲಿ ನಾನು ನೋವನ್ನು ಅನುಭವಿಸ್ತೀನಿ. ನನಗೆ ಈ ಭೌತಿಕ ಬಂಧನದಿಂದನೇ ಮುಕ್ತಿ ನೀಡು ಹೇ ಕೃಷ್ಣ, ಹೇ ಆದಿಮೂಲ ಅಂತ ಗಜೇಂದ್ರ ಬೇಡ್ಕೊಳ್ತಾನೆ. ಈ ಅಂಧಕಾರದಿಂದ, ನನ್ನ ಅಜ್ಞಾನದಿಂದ ನನ್ನನ್ನು ಮೇಲೆತ್ತೋ ಅಂತ ಹೇಳಿ ಬೇಡ್ಕೊಳ್ತಾನೆ. ನೋಡಿ, ಅಲ್ಲಿ ಶುದ್ಧಿಯನ್ನು ನಾವು ಕಾಣ್ತೀವಿ. ಭಗವಂತನ ಆಶ್ರಯವನ್ನು ಸ್ವೀಕರಿಸಿದ ಮೇಲೆ ವ್ಯಕ್ತಿಯಲ್ಲಿ ಆಗುವ ಅಂತರಂಗ ಶುದ್ಧಿ. ಇದೇ ರೀತಿಯಾಗಿ ನೀವು ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ಧ್ರುವ ಮಹಾರಾಜ, ಇಲ್ಲಿ 3ನೇ ಅಂಶ. ಆತ ಒಂದು ದೊಡ್ಡ ಮಹತ್ತಾದಂತಹ ಭೌತಿಕ ಸಂಪತ್ತಿನ ಅಥವಾ ಉನ್ನತ ಸಮೃದ್ಧಿಯ ಸ್ಥಾನ, ಬ್ರಹ್ಮನಿಗೂ ಮಿಗಿಲಾದಂತಹ ಸ್ಥಾನವನ್ನು ಆತ ಅಪೇಕ್ಷಿಸಿ ನಾರದ ಮುನಿಗಳ ಉಪದೇಶದಂತೆ ಪಾಲನೆ ಮಾಡ್ತಾ ಭಗವಂತನ ಭಕ್ತಿಯನ್ನ ಮಾಡ್ತಾನೆ. 6 ತಿಂಗಳಲ್ಲಿ ಆತ ಭಗವಂತನ ಸಾಕ್ಷಾತ್ ದರ್ಶನವನ್ನು ಪಡಿತಾನೆ. ಆ ದರ್ಶನವನ್ನು ಪಡೆದಾಗ ಆತನ ಪ್ರಾರ್ಥನೆಗಳು ಹೇಗಿದ್ವು? ಧ್ರುವ ಸ್ತುತಿ ಅಂತ ಹೇಳ್ತಾರೆ, 4ನೇ ಸ್ಕಂದದ ಮೊದಲಿನ ಅಧ್ಯಾಯಗಳಲ್ಲಿ ಬರ್ತದೆ. ಆತ ಬೇಡ್ಕೊಳ್ತಾನೆ, ನನಗೆ ಈ ಭೌತಿಕ ಸಂಪತ್ತು, ನನಗೆ ಆ ಬಯಕೆ ಇನ್ನಿಲ್ಲ. ನನಗೆ ನಿನ್ನ ನಿರಂತರ ನಿನ್ನ ಗುಣ ಕೀರ್ತನೆಗಳನ್ನ ಕೇಳುವಂತಹ ಅವಕಾಶವನ್ನ ನೀಡು. ನಿನ್ನ ಆ ಮಹಾಮಹಿಮ ಶುದ್ಧ ಭಕ್ತರ ಸಂಘ ಸಹವಾಸವನ್ನು ನನಗೆ ನೀಡು. ನಾನು ಒಬ್ಬ ಮೂರ್ಖನಂತೆ ತುಂಡಾಗಿರುವಂತಹ ಗಾಜಿನ ಹರಳುಗಳನ್ನ, ಗಾಜಿನ ವಸ್ತುಗಳನ್ನ ನಾನು ಬೇಡ್ತಾ ಇದ್ದೆ. ತುಂಬಾ ಹೊಳೆಯುತ್ತಾ ತುಂಬಾ ಆಕರ್ಷಕವಾಗಿ ಕಾಣ್ತಾ ಇದ್ವು ಅವು. ಅವುಗಳೆಲ್ಲವೂ ಭೌತಿಕ ಲಾಭಾಪೇಕ್ಷೆಗಳು. ಭೌತಿಕ ಲಾಭಾಪೇಕ್ಷೆಗಳೇನಿವೆ ಅವು ಹೊರರೂಪದಲ್ಲಿ ಆಕರ್ಷಕವಾಗಿ ಕಂಡ್ರೂ ಕೂಡ ಸ್ವಲ್ಪ ಸಮಯದ ನಂತರ ಅವು ಅಪಾಯಕಾರಿ ಆಗ್ತವೆ. ಗಾಜಿನ ತುಂಡು ನೋಡ್ಲಿಕ್ಕೆ ತುಂಬಾ ಹೊಳಿತಾ ಇದ್ರೆ ಕೂಡ ಅದನ್ನ ನಾವು ಹಿಡಿದು ಅದ್ರ ಜೊತೆ ಏನಾದ್ರೂ ಸ್ವಲ್ಪ ಆಟ ಆಡ್ಲಿಕ್ಕೆ ಹೋದ್ರೆ ಅದು ನಮ್ಮ ಕೈಯನ್ನೇ ಕೊಯ್ದು ಬಿಡುತ್ತಲ್ವಾ, ರಕ್ತ ಬರ್ತದೆ. ಹಾಗೆ ಭೌತಿಕ ಸುಖ ಅನ್ನೋದು ಹೊರರೂಪದಲ್ಲಿ ಕ್ಷಣಿಕ ಮಾತ್ರಕ್ಕೆ ಅದು ನಮಗೆ ಆನಂದ ಅಥವಾ ಒಂದು ರೀತಿಯ ಸುಖವನ್ನ ನೀಡಿದ್ರೂ ಕೂಡ ಅದಾದ ಮೇಲೆ ಅದು ಅನೇಕ ಪ್ರಮಾಣದ ನೋವನ್ನೇ ನೀಡುತ್ತೆ. ನಿನ್ನ ಬಳಿ ಬಂದು ನಾನು ಇಂತಹ ತುಚ್ಛ ಆಸೆಯನ್ನ ವ್ಯಕ್ತಪಡಿಸಿದೆ. ನನ್ನಷ್ಟು ಮೂರ್ಖ ಇನ್ಯಾರೂ ಇಲ್ಲ. ನಾನು ಎಂತಹ ದಿವ್ಯ ರತ್ನದ ಬಳಿ ಬಂದು ಗಾಜಿನ ತುಂಡನ್ನ ಕೇಳ್ತಾ ಇದ್ದೀನಿ. ಕಾಚಂ ವಿಚಿನ್ವನ್ ಅಪಿ ದಿವ್ಯ ರತ್ನಂ. ನಾನು
ಗಾಜಿನ ತುಂಡುಗಳನ್ನು ಕೇಳ್ತಾ ಇದ್ದೀನಿ, ನಾನೇ ಮಹಾಮೂರ್ಖ ಅಂತ ಧ್ರುವ ಅಲ್ಲಿ ಹೇಳ್ತಾನೆ. ಅಂದರೆ ಅಲ್ಲಿ ಆತನ ಹೃದಯ ಶುದ್ಧಿಯಾಗಿತ್ತು ಅನ್ನೋದು ನಮಗೆ ಕಾಣಸಿಗತ್ತೆ. ಹೀಗೆ ಇನ್ನು ಉಳಿದಿರುವಂತಹ 2 ಸಂದರ್ಭಗಳನ್ನು ಕೂಡ ನಾವು ತಿಳಿಯಬಹುದು. ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಲಿಕೆ ಅಂದರೆ, ಭಗವಂತನ ಬಳಿ ಬರುವಂತಹ ಭಕ್ತರು ಆತನ ಅನುಗ್ರಹದ ಪರಮ ಅಭಿವ್ಯಕ್ತಿಯನ್ನು ಪಡೆಯೋದು ಆ ಶುದ್ಧ ಭಕ್ತಿಯ ಅಭಿಲಾಷೆಯನ್ನಿಟ್ಟಾಗ. ಭಗವಂತ ಕೊಡುವಂತಹ ವರಗಳಲ್ಲಿ ಅತಿ ಶ್ರೇಷ್ಠವಾದ ವರ ಅಂದರೆ ಅದು ಇದು, ಶುದ್ಧ ಭಕ್ತಿ. ಭೌತಿಕ ಅಪೇಕ್ಷೆಗಳನ್ನಿಟ್ಟು ನಾವು ಭಗವಂತನ ಬಳಿ ಬಂದಾಗ ಭಗವಂತ ಅದನ್ನು ಪೂರ್ತಿ ಮಾಡ್ಬೋದು, ಆದರೆ ಅದು ಒಂದು ರೀತಿ ಕ್ಷಣಿಕ. ಆತನ ಸಾಮರ್ಥ್ಯ ಏನಿದೆ ಅದಕ್ಕೆ ತಕ್ಕಂತೆ ನಾವು ಆತನ ಕುರಿತಾಗಿ ಆತನ ಬಳಿ ಬಂದಾಗ ಆತನಿಂದ ವರಗಳನ್ನು ಕೇಳಬಹುದು. ಮೋಕ್ಷ, ಭಗವತ್ ಸೇವೆ, ಭಗವಂತನ ಸಾನ್ನಿಧ್ಯ, ಭಗವತ್ ಪ್ರೇಮವನ್ನು ಬಯಸೋದು ಅದು ಉಚಿತ. ಇಲ್ಲಿ ಈ ಮಾತನ್ನು ಹೇಳಿ ಶುಕಮುನಿಗಳು ಆ ಕುಬ್ಜೆಯ ಸಂದರ್ಭವನ್ನು ಅಲ್ಲಿ ವರ್ಣಿಸ್ತಾರೆ. ಕುಬ್ಜೆ ಶುದ್ಧಳಾದಳು, ಭಗವಂತನ ಆಶ್ರಯವನ್ನ ಶುದ್ಧ ಭಕ್ತಿಯಲ್ಲಿ ಸ್ವೀಕರಿಸ್ತಾಳೆ. ಇದಾದ ಮೇಲೆ ಕೃಷ್ಣ ಬಲರಾಮನ ಮತ್ತು ಉದ್ಧವನೊಡನೆ ಅಕ್ರೂರನ ಮನೆಗೆ ಹೋದ. ಅಕ್ರೂರನಿಗೂ ಕೂಡ ಆಶ್ವಾಸನೆಯನ್ನು ನೀಡಿದ್ದ. ಆ ದಿನ ಸಂಜೆ ಮಥುರೆಯ ಪ್ರವೇಶ ಮಾಡುವ ಮುಂಚೆ, ನಾನು ಕಂಸನ ಕೊನೆಯಾದ ನಂತರ ಖಚಿತವಾಗಿ ನಿನ್ನ ಮನೆಗೆ ಬರ್ತೀನಿ ಅಂತ. ಈಗ ಕೃಷ್ಣ ಆ ಮಾತನ್ನು ನೆನಪಿಟ್ಕೊಂಡು ಬಲರಾಮನ ಜೊತೆ ಉದ್ಧವನ ಜೊತೆ ಆತ ಈ ಅಕ್ರೂರನ ಬಳಿ ಹೋಗ್ತಾ ಇದ್ದಾನೆ. ನೋಡಿ, ಈ ಅಕ್ರೂರ, ಈತನ ಹೃದಯದ ಭಾವವನ್ನು ನಾವಿಲ್ಲಿ ಗಮನಿಸಬೇಕು. ಈ ಇಬ್ಬರು ಭಕ್ತರು, ಕುಬ್ಜೆ ಮತ್ತೆ ಅಕ್ರೂರ, ಇಬ್ಬರು ಭಕ್ತರೇ, ಆದರೆ ಬೇರೆ ಬೇರೆ ಅಪೇಕ್ಷೆ ಅಥವಾ ಭಾವ ಇದೆ. ಕುಬ್ಜೆಯದು ಒಂದು ರೀತಿಯ ಹೊರರೂಪದ ಸ್ವಾರ್ಥದಂತೆ ಕಾಣ್ತಾ ಇದೆ, ಕಾಮ ಬಯಕೆ ತರ ಕಾಣ್ತಾ ಇದೆ. ಇಲ್ಲಿ ಅಕ್ರೂರ, ಆತ ಏನನ್ನ ಬಯಸ್ತಾನೆ ಅದನ್ನು ನಾವು ನೋಡೋಣ ಬನ್ನಿ. ಮೊದಲನೇದಾಗಿ ಅಕ್ರೂರ ಕೃಷ್ಣನನ್ನ ತನ್ನ ಮನೆಯ ಅಂಗಣದಲ್ಲಿ ಕಾಣ್ತಾ ಇದ್ದಾಗೆ ತಕ್ಷಣವೇ ಆತ ತನ್ನ ಎಲ್ಲ ಮನೆಯ ಪರಿವಾರದ ಸಂಬಂಧಿಕರು ಸೇವಕರ ಜೊತೆ ಹೋಗಿ ಅವರನ್ನು ಬಡಮಾಡಿಕೊಳ್ತಾನೆ. ವಿಶೇಷವಾಗಿ ತಾನೇ ಖುದ್ದಾಗಿ ಕೃಷ್ಣ ಬಲರಾಮರನ್ನ ಒಳ ಕರೆತಂದು ಅವರಿಗೆ ಸುಂದರವಾದಂತಹ ಆಸನವನ್ನು ನೀಡಿ ಕೃಷ್ಣ ಬಲರಾಮರ ಪಾದ ಅಭಿಷೇಕವನ್ನ ಖುದ್ದಾಗಿ ಮಾಡ್ತಾನೆ. ಆ ಪಾದ ಅಭಿಷೇಕದ ನೀರನ್ನ ತಾನೇ, ಆ ಎಲ್ಲ ನೀರನ್ನ ತನ್ನ ತಲೆಯ ಮೇಲೆ ಸ್ವೀಕರಿಸ್ತಾನೆ. ಆ ನಮ್ರ ದಾಸ್ಯ ಭಾವದಲ್ಲಿ, ಅತ್ಯಂತ ಸಂತೋಷದಲ್ಲಿ ಇದನ್ನ ಮಾಡ್ತಾನೆ. ಆ ಕೃಷ್ಣನ ಪಾದಗಳನ್ನ ತನ್ನ ತೊಡೆಯ ಮೇಲಿಟ್ಕೊಂಡು ಆತನ ಕೆಳಗಡೆ ಕೂತ್ಕೊಂಡು ಆ ಪಾದ ಸಂವಹನ, ಪಾದಗಳನ್ನ ಒತ್ತುತ್ತಾ ಇದ್ದಾನೆ. ಆತನಿಗೆ ಒಂದು ರೀತಿಯ ಪಾದದ ಸಂವಹನದ ಸುಖ, ಮಸಾಜ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡ್ತಾ ಇದ್ದಾನೆ. ಅನೇಕ ರೀತಿ ಉಡುಗೊರೆಗಳನ್ನು ನೀಡಿದ, ಅವರನ್ನು ಸಂತುಷ್ಟಿಗೊಳಿಸ್ಲಿಕ್ಕೆ ಹಿತ ಮಾತುಗಳನ್ನು ಆಡದ, ಸ್ತುತಿಗಳನ್ನು ಮಾಡಲಿಕ್ಕೆ ಈಗ ಪ್ರಾರಂಭ ಮಾಡ್ತಾನೆ. ಉದ್ಧವ ಅಲ್ಲಿ ಹೇಳ್ತಾನೆ, ಆತನ ಪ್ರಾರ್ಥನೆಗಳು ತುಂಬ ವಿಸ್ತಾರವಾಗಿವೆ ಭಾಗವತದಲ್ಲಿ, ಯಾಕೆಂದರೆ ಅದು ಆತನ ಹೃದಯದ ಸ್ಥಿತಿಯನ್ನು ದರ್ಶಿಸುತ್ತೆ. ಆತ ಹೇಳ್ತಾನೆ, ಹೇ ಕೃಷ್ಣ, ನೀನು ಮಾಡಿರುವಂತಹ ಕಾರ್ಯ ಎಷ್ಟು ಉಚಿತವಾಗಿದೆ. ಈ ವೃಷ್ಣಿವಂಶ, ಯದುವಂಶದವರು ಅನೇಕ ವರ್ಷಗಳಿಂದ ಈ ಕಂಸನ ಪೀಡೆಯಿಂದ ಅವರು ಕೊರಗುತ್ತಾ ಇದ್ರು. ಆತನನ್ನು ಸಂಹರಿಸಿ ನೀನು ಯದುವಂಶದವರಿಗೆ ಒಂದು ಮಹಾಶಾಂತಿ, ನೆಮ್ಮದಿಯನ್ನು ನೀಡಿದ್ದೀಯಾ. ನೀನು ನನ್ನ ಮನೆಗೆ ಬಂದಿರೋದು ನನಗೆ ಪರಮ ಸುಖ, ನನ್ನ ಪರಮ ಭಾಗ್ಯ. ನೀವಿಬ್ಬರು ಯಾರು? ನೀನು ಆದಿಪುರುಷನು, ನೀವಿಬ್ಬರು ಪ್ರಧಾನ ಪುರುಷರು. ಪ್ರಧಾನ ಅಂದರೆ ಭೌತಿಕ ಪ್ರಕೃತಿಯ ಸಮುಚಿತ ಒಂದು ಅಭಿವ್ಯಕ್ತಿ, ಪ್ರಕೃತಿ ಪ್ರಧಾನ ಅಂತ ಹೇಳ್ತಾರೆ. ಅದಕ್ಕೆ ಪುರುಷ ಅಂದರೆ ಅಲ್ಲಿ ಶ್ರೀಕೃಷ್ಣ, ಆದಿನಾರಾಯಣ ಶ್ರೀಕೃಷ್ಣ, ಅಹಂ ಬೀಜಪ್ರದ ಪಿತ ಅನ್ನುವ ಆ ಮಾತು ಆತನಿಗೆ ಸಲ್ಲುವಂಥದ್ದು. ಆತ ಪುರುಷ, ಬೀಜಪ್ರದಾತ ಪುರುಷ. ಸೊ ಹೀಗೆ ನೀನು ಪ್ರಕೃತಿಯೂ ಕೂಡ ಹೌದು, ನೀನು ಪುರುಷನೂ ಕೂಡ ಹೌದು. ಈ ಎಲ್ಲವೂ ಕೂಡ ನಿನ್ನಿಂದನೇ ಹೊರಹೊಮ್ಮತಾ ಇರುವಂಥದ್ದು. ನಿನ್ನ ಶಕ್ತಿಗಳಿಂದ ನೀನು ಸೃಷ್ಟಿ, ಸ್ಥಿತಿ, ಲಯಗಳನ್ನು ನೆರವೇರಿಸ್ತೀಯ.
ಯಾವುದೇ ಒಂದು ಆಯಾಸವಿಲ್ಲದೆ, ಯಾವುದೇ ಒಂದು ಹೊರೆಯಿಲ್ಲದೆ, ಇವೆಲ್ಲವೂ ಕೂಡ ನಿನ್ನ ಆ ಬಾಹ್ಯ ಶಕ್ತಿ, ಆ ತ್ರಿಗುಣಗಳಿಂದ ನೆರವೇರುತ್ತವೆ. ಇವುಗಳಲ್ಲಿ ನೀನು ಎಂದೂ ಸಿಲುಕೋದಿಲ್ಲ. ನೀನು ಇದರ ಸೃಷ್ಟಿಕರ್ತ, ನೀನು ಇದರ ಪ್ರಭಾವಕ್ಕೆ ಎಂದೂ ಒಳಗಾಗೋದಿಲ್ಲ, ಎಂದು ಈ ಗುಣಗಳಿಂದ ನೀನು ಬಂಧಿತನಾಗೋದಿಲ್ಲ. ತನ್ನ ಪ್ರಾರ್ಥನೆಗಳನ್ನು ಮುಂದುವರಿಸ್ತಾ ಆತ ಹೇಳ್ತಾನೆ. ಓಕೆ, ಇದು ರಿಪೀಟ್ ಆಗ್ತಾ ಇದೆ. ಸೊ ಆತ ಹೇಳ್ತಾನೆ ಅಲ್ಲಿ, ನೀನು ಈ ಗುಣಗಳಿಂದ ಸದಾ ಮುಕ್ತನಾದವನು. ನೀನು ಯಾಕೆ ಹಾಗೆ ಹೇಳ್ತಿದೀಯಾ ಕ್ರೂರ? ನಾನು ಮಾಡಿರುವಂತಹ ಕಾರ್ಯಗಳಿಂದ ನಾನು ಸಾಮಾನ್ಯ ವ್ಯಕ್ತಿಯಂತೆ ಕಾಣಿಸ್ತಾ ಇಲ್ವಾ? ಇಲ್ಲ ಇಲ್ಲ, ನೀನು ಸಾಮಾನ್ಯನಂತೆ ಗೋಚರಿಸೋದು ಅದು ನಿನ್ನ ಭಕ್ತರ ಪ್ರೇಮವನ್ನ ಇನ್ನಷ್ಟು ಸುಖ ಒಂದು ರೀತಿ ಆಹ್ಲಾದಕರ ಮಾಡಲಿಕ್ಕೆ, ಗಾಢ ಮಾಡಲಿಕ್ಕೆ. ಅದು ನಿನ್ನ ಸ್ವೇಚ್ಛೆಯಿಂದ. ನೀನು ಕೆಲವೊಮ್ಮೆ ಆ ಯಶೋದೆಯ ಕೈಗಳಿಂದ ಬಂಧಿತನಾದೆ. ನೀನು ಸದಾ ಮುಕ್ತ, ಆದರೆ ಆ ಯಶೋದೆಯ ಕೈಯಿಂದ ಬಂಧಿತನಾದೆ, ಗೋಪಿಯರ ಕೈವಶವಾದೆ. ಅದು ನಿನ್ನ ಸ್ವೇಚ್ಛೆಯಿಂದ. ಅವಿವೇಕಿಗಳು ನಿನ್ನನ್ನ ಸಾಮಾನ್ಯ ಮನುಷ್ಯರಂತೆ ಕಾಣ್ತಾರೆ. ಅವಜಾನಂತಿ ಮಾ ಮೂಢ ಮಾನುಷೀಂ ತನುಮಾಶ್ರಿತ. ಅಪಾರ್ಥ ಮಾಡ್ಕೊಳ್ತಾರೆ, ನಿನ್ನ ವ್ಯಕ್ತಿತ್ವವನ್ನು ಸಾಮಾನ್ಯ ಮನುಷ್ಯನಂತೆ ಕಾಣ್ತಾ. ನೀನು ಈ ಜಗತ್ತಿನಲ್ಲಿ ಗೋಚರಿಸೋದು ಆ ಜಗತ್ತಿಗೆ ಕಲ್ಯಾಣಕಾರಿಯಾದಂತಹ ಆ ವೇದ ಮಾರ್ಗವನ್ನು ನೀಡಲಿಕ್ಕೆ, ನಿನ್ನ ಬಳಿ ಬರಲಿಕ್ಕೆ ನಿಗಮಶಾಸ್ತ್ರಗಳನ್ನು ನೀಡಲಿಕ್ಕೆ, ವಿಶೇಷವಾಗಿ ಈ ಜಗತ್ತಿನ ಹೊರೆ, ಈ ಅಧರ್ಮವನ್ನು ನೀನು ಸಂಹರಿಸಲು ಅವತರಿಸುತ್ತೀಯಾ. ಇಂದು ನೀನು ನಮ್ಮ ಮನೆಗೆ ಬಂದಿರುವುದು ಆ ಎಲ್ಲ ಪೂಜೆಗೆ ಅರ್ಹರಾದಂತಹ ದೇವಿ ದೇವತೆಯರು, ಪೂರ್ವಜರು, ಎಲ್ಲ ಆ ತತ್ವಗಳೇನಿವೆ ಅವೆಲ್ಲದರ ಸಮುಚಯ ನೀನೇ ಅತ್ಯಂತ ಪೂಜಾರ್ಹನು. ನೀನು ನನ್ನ ಮನೆಗೆ ಬಂದಿರುವುದು ನನ್ನ ಮಹಾಭಾಗ್ಯ. ನಿನ್ನಷ್ಟು ಕೃತಜ್ಞ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರಿದ್ದಾರೆ? ನೀನು ನನಗೆ ಆ ದಿನ ಹೇಳಿದ್ದೆ, ನಾನು ನಿಜವಾಗಿಯೂ ನಿನ್ನ ಮನೆಗೆ ಬರ್ತೀನಿ ಅಂತ. ಆ ಮಾತನ್ನು ನೆನಪಿಟ್ಟು ನೀನು ಇಂದು ನನ್ನ ಬಳಿ ಬಂದಿದ್ದೀಯಾ? ನನ್ನಂತಹ ತುಚ್ಛ ವ್ಯಕ್ತಿಯನ್ನ ನೀನು ಅಷ್ಟೊಂದು ಗೌರವಿಸ್ತಾ ಇದ್ದೀಯಾ? ನಿನ್ನಷ್ಟು ಪ್ರೀತಿ ಪಾತ್ರನು, ನಿನ್ನಷ್ಟು ಸತ್ಯನಿಷ್ಠನು, ಹಿತೈಷಿ ಯಾರಿದ್ದಾರೆ? ನಿನ್ನನ್ನು ಬಿಟ್ಟು ಬೇರೆಯವರ ಆಶ್ರಯವನ್ನು ಹೇಗೆ ತಾನೇ ಜನ ಸ್ವೀಕರಿಸ್ತಾ ಇದ್ದಾರೆ? ಮೂರ್ಖರು ಮಾತ್ರ ಹೀಗೆ ಮಾಡೋದು. ಯಾವೊಬ್ಬ ವ್ಯಕ್ತಿ ಪ್ರಜ್ಞಾವಂತನಿದ್ದಾನೋ ಆತ ನಿನ್ನ ಆಶ್ರಯವನ್ನು ಬಿಟ್ಟು ಬೇರೆಯವರ ಆಶ್ರಯ ಹೇಗೆ ತಾನೇ ಸ್ವೀಕರಿಸ್ತಾನೆ? ಈ ರೀತಿಯಾಗಿ ಆತ ಕೃಷ್ಣನ ಸ್ತುತಿಯನ್ನಲ್ಲಿ ಮಾಡ್ತಾನೆ. ನಿನ್ನ ರೂಪವನ್ನ ದರ್ಶನ ಮಾಡ್ತಾ ಇದ್ದೀನಿ ನಾನು ನನ್ನ ಕಣ್ಣುಗಳಿಂದ. ಇದು ಎಷ್ಟು ವಿರಳವಾದಂತಹ ಒಂದು ಮಹಾಭಾಗ್ಯ. ಹೇ ಶ್ರೀಕೃಷ್ಣನೇ, ನನಗೆ ದಯವಿಟ್ಟು ನೀನು ಆಜ್ಞೆಯನ್ನ ನೀಡು ಅಂತ ಹೇಳಿ ಆತ ಅಲ್ಲಿ ಬೇಡ್ಕೊಳ್ತಾನೆ. ನಾನು ಏನು ಸೇವೆಯನ್ನ ಮಾಡಲಿ ಅಂತ ದಯವಿಟ್ಟು ನೀನು ಆಜ್ಞಾಪಿಸು ಅಂತ ಬೇಡ್ಕೊಳ್ತಾನೆ. ಆಗ ಅಲ್ಲಿ ಕೃಷ್ಣ ಅಕ್ರೂರನ ಆ ಸ್ತುತಿಗಳನ್ನು ಸ್ವೀಕರಿಸಿ ಪ್ರತಿಯಾಗಿ ಆತ ಅಕ್ರೂರನನ್ನು ಸ್ತುತಿಸ್ತಾನೆ. ಇಲ್ಲಿ ನೋಡಿ ವಿಶೇಷ. ಅಕ್ರೂರನನ್ನ ಕುರಿತಾಗಿ ಶ್ರೀಕೃಷ್ಣ ಹೇಳ್ತಾನೆ, ನೀವು ನನ್ನ ಹಿರಿಯರು, ನನ್ನ ಗುರು ಪಿತೃ ಸಮಾನ ನೀನು, ನನ್ನ ಹಿತೈಷಿ ನೀನು, ನಾವು ನಿನ್ನ ಮಕ್ಕಳಂತೆ, ನಮ್ಮ ರಕ್ಷಣೆ ಪೋಷಣೆಯನ್ನ ಸದಾ ನೀನು ಕಾಳಜಿಯಿಂದ ಕಾಣ್ತಾ ಇದ್ದೀಯಾ, ನಿನ್ನ ಮೇಲೆ ಅವಲಂಬಿತರಾಗಿದ್ದೀವಿ ನಾವು ಅಂತ ಕೃಷ್ಣ ಆ ಭಕ್ತರ ಮೇಲೆ ಅವಲಂಬನೆ ಆಗುವಂತಹ ಆತನ ಗುಣವನ್ನಲ್ಲಿ ತೋರಿಸ್ತಾನೆ. ನೀನು ಸಾಮಾನ್ಯ ಜನರಿಗೆ ಒಂದು ಒಳ್ಳೆಯ ಉದಾಹರಣೆಯಂತೆ ಗೋಚರಿಸ್ತಾ ಇದ್ದೀಯಾ, ಹೇಗೆ ಜನ ಭಕ್ತಿಯನ್ನ ಪರಿಪಾಲಿಸಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀಯಾ. ವಿಶೇಷವಾಗಿ ಶ್ರೀಕೃಷ್ಣ ಆತನ ಈ ಪರಮ ಭಕ್ತನ ಸಂಘವನ್ನ ಆತ ಕೊಂಡಾಡ್ತಾನೆ. ಈ ಜಗತ್ನಲ್ಲಿ ಅನೇಕ ವಸ್ತುಗಳು ಜನರನ್ನ ಶುದ್ಧಗೊಳಿಸ್ತವೆ. ಉದಾಹರಣೆಗೆ ಪವಿತ್ರ ನದಿಗಳು, ದೇವತೆಗಳ ಸುಂದರ ರೂಪಗಳು, ವಿಗ್ರಹಗಳು, ಇವೆಲ್ಲವೂ ಕೂಡ ಜನರನ್ನ ಶುದ್ಧಿಗೊಳಿಸ್ತವೆ. ಆದರೆ ಇವುಗಳ ಸೇವೆಯನ್ನ ಮಾಡಿ ಸುದೀರ್ಘ ಕಾಲದ ನಂತರ ಆ ಶುದ್ಧಿಯಾಗುವುದು. ಆದರೆ
ನಿನ್ನಂತಹ ಭಕ್ತರ ದರ್ಶನ ಮಾತ್ರವೇ ಜೀವಾತ್ಮನ ಶುದ್ಧಿಯನ್ನ ಮಾಡುತ್ತೆ. ಅವರ ಹೃದಯದಲ್ಲಿ ಒಂದು ವಿಶೇಷ ಆ, ಆಧ್ಯಾತ್ಮಿಕ ಇಚ್ಛೆಗಳನ್ನು ಜಾಗೃತಿ ಮಾಡುತ್ತೆ. ಇದು ನಿಮ್ಮ ವ್ಯಕ್ತಿತ್ವದ ವಿಶೇಷ ಲಕ್ಷಣ. ಆ, ಇದು ಅನೇಕ ಬಾರಿ ಭಾಗವತದಲ್ಲಿ ಈ ತತ್ವ ಬರ್ತದೆ. ಹೇಗೆ ಭಕ್ತರ ಸಂಘ, ಶುದ್ಧ ಭಕ್ತರ ಕಿಂಚಿತ್ ದರ್ಶನವೂ ಕೂಡ, ದರ್ಶನೇ ಪವಿತ್ರ ಕೋರೋ ಯೈ ತೊಮಾರ ಗುಣ ಅಂತ ಹೇಳಿ ನಮ್ಮ ಆಚಾರ್ಯರು ಕೂಡ ಸರಳ ಪದ್ಯಗಳಲ್ಲಿ ಕೊಂಡಾಡಿದ್ದಾರೆ. ಅಂತಹ ಶುದ್ಧ ಭಕ್ತರ ಕಿಂಚಿತ್ ಸಂಘ ಸಹವಾಸ, ಅವರ ಮುಖಗಳಿಂದ ಕೆಲ ದಿವ್ಯ ಮಾತುಗಳನ್ನು ಕೇಳುವುದು, ಅವರ ಸೇವೆಯನ್ನು ಮಾಡುವುದು, ಅದರ ಲಾಭಗಳನ್ನು ಅವರು ನೆನೆಸ್ಕೊಂಡಿದ್ದಾರೆ. ಈಗ ಶ್ರೀಕೃಷ್ಣ ಅಕ್ರೂರನಿಗೆ ಒಂದು ವಿಶೇಷವಾದಂತಹ ಒಂದು ಕಾರ್ಯವನ್ನ ಆತ ಹೇಳೋನಿದ್ದಾನೆ. ತನ್ನ ಇನ್ನೊಬ್ಬ ಭಕ್ತರು ಹಸ್ತಿನಾಪುರದಲ್ಲಿ ಆತನ ಆಶ್ರಯದಲ್ಲಿ ಅತಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಭಗವಂತನ ಆಶ್ರಯವನ್ನು ಸ್ವೀಕರಿಸಿದರೆ, ಆದರೆ ಸಾಕಷ್ಟು ಅಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾರವರು? ಪಾಂಡವರು. ವಿಶೇಷವಾಗಿ ಪಾಂಡವರ ತಾಯಿ ಕುಂತಿ. ಅವರ ನೆನಪನ್ನ ಮಾಡ್ತಾ ಕೃಷ್ಣ ಹೇಳ್ತಾನೆ, ಇವರು ಕುಂತಿ, ಈಕೆ ನನ್ನ ಅತ್ತೆ, ನನ್ನ ತಂದೆಯ ತಂಗಿ ಈಕೆ. ಹಾಗಾಗಿ ನಾನು ವಿಶೇಷವಾಗಿ ಆಕೆಯನ್ನ ಇಲ್ಲಿ ನೆನೆಸ್ತೀನಿ. ದಯವಿಟ್ಟು ನೀನು ಹಸ್ತಿನಾಪುರಕ್ಕೆ ಹೋಗಿ ಆ ಕುರು ವಂಶದವರ, ಆ ಪಾಂಡವರು ಕೂಡ ಕುರುವಂಶದವರೇ, ಪಾಂಡುವಿನ ಮಕ್ಕಳು ಅಷ್ಟೇ. ಧೃತರಾಷ್ಟ್ರನ ಮಕ್ಕಳನ್ನ ಸಾಮಾನ್ಯವಾಗಿ ಕೌರವರು ಅಂತ ಹೇಳ್ತೀವಿ, ಆದರೆ ಹೇಳ್ಬೇಕಂದ್ರೆ ಪಾಂಡವರು ಕೂಡ ಕುರುವಂಶದವರೇ. ಆದರೆ ಯಾವಾಗ ಧೃತರಾಷ್ಟ್ರ ತನ್ನ ಮಕ್ಕಳನ್ನ ಮಾತ್ರ ಕೌರವರು ಅಂತ ಹೇಳಿ ಘೋಷಿಸ್ತಾನೋ, ಆಗ ಇವರನ್ನ ವಿಶೇಷವಾಗಿ ಗುರುತಿಸ್ಲಿಕ್ಕೆ ಪಾಂಡವರು ಅನ್ನೋ ಒಂದು ಶಬ್ದವನ್ನ ಹೇಳಲಾಗತ್ತೆ. ಸೊ ಪಾಂಡವರ ಹಿತೈಷಿಯಾಗಿ ನೀನು ಆ ಹಸ್ತಿನಾಪುರಕ್ಕೆ ಭೇಟಿ ನೀಡಿ ಅಲ್ಲಿ ಆ ಸ್ಥಿತಿಯನ್ನು ತಿಳಿದುಕೊಂಡು ಬಾ. ವಿಶೇಷವಾಗಿ ಆ ಕುಂತಿ, ಮಹಾ ಸಾಧ್ವಿ ಕುಂತಿ ಅನೇಕ ಕಷ್ಟಗಳನ್ನು ಎದುರಿಸಿ ಒಂದು ಯಾವುದೇ ಒಂದು ರೀತಿಯ ಸಹಾಯವಿಲ್ಲದೆ, ಆಶ್ರಯವಿಲ್ಲದೆ ಆಕೆ ಆ ಧೃತರಾಷ್ಟ್ರನ ಆ ಸ್ಥಾನದಲ್ಲಿ ಅನೇಕ ಕಷ್ಟಗಳನ್ನ, ಸಂಚುಗಳ ಮಧ್ಯೆ ಆಕೆ ಜೀವನವನ್ನು ನಡೆಸ್ತಾ ಇದ್ದಾಳೆ. ಆ ಧೃತರಾಷ್ಟ್ರ ತನ್ನ ದುಷ್ಟಪುತ್ರರ ಪ್ರಭಾವದಲ್ಲಿ ಬಂದು ಈ ಪಾಂಡವರಿಗೆ ಅನೇಕ ರೀತಿಯ ತೊಂದರೆಗಳನ್ನು ನೀಡ್ತಾ ಇದ್ದಾನೆ ಅಂತ ನಾವು ಕೇಳಿದ್ದೀವಿ. ದಯವಿಟ್ಟು ಹೋಗಿ ಆ ಪರಿಸ್ಥಿತಿಯನ್ನು ಸರಿಯಾಗಿ ತಿಳಿದುಕೊಂಡು ಬಾ. ನಾವು ಅದಕ್ಕನುಗುಣವಾಗಿ ನಮ್ಮ ಪ್ರಿಯ ಸ್ನೇಹಿತ ಸಂಬಂಧಿಕರನ್ನ ನಾವು ಅವರಿಗೆ ಸಹಾಯ ನೀಡಲಿಕ್ಕೆ ನಾವು ಮುಂದೆ ವ್ಯವಸ್ಥೆಯನ್ನು ಮಾಡಬಹುದು ಅಂತ ಕೃಷ್ಣ ಇಲ್ಲಿ ಅಕ್ರೂರನಿಗೆ ಆ ಕಾರ್ಯವನ್ನು ಒಪ್ಪಿಸ್ತಾನೆ. ಕೃಷ್ಣನ ನೀಡಿದಂತಹ ಆ ಆದೇಶವನ್ನು ಶಿರಸ ಪಾಲಿಸಲಿಕ್ಕೆ ತಕ್ಷಣವೇ ಅಕ್ರೂರ ಅಲ್ಲಿಂದ ಈಗ ಹಸ್ತಿನಾಪುರದ ಕಡೆ ಅವನು ಪ್ರಯಾಣ ಮಾಡ್ತಾ ಇದ್ದಾನೆ. ಹಸ್ತಿನಾಪುರದ ಕಡೆ ಅಲ್ಲಿ ಪ್ರಯಾಣ ಮಾಡಿದ ನಂತರ ಅಲ್ಲಿಯ ಕುರುವಂಶದವರು ಆಗ ತಾನೇ ಸ್ವಲ್ಪ ದಿನಗಳ ಮುಂಚೆ ಆ ಪಾಂಡುವಿನ ಮೃತ್ಯುವಾಗಿದೆ. ಮಾದ್ರಿಯು ಕೂಡ ಸತಿ ಸ್ವೀಕರಿಸಿದ್ದಾಳೆ. ಪತಿಯ ಜೊತೆ ಆಕೆಯು ಸತಿ ಏನು ಕಾರ್ಯ ಏನಿದೆ, ಆ ಪತಿಯ ಚಿತೆಯಲ್ಲಿ ಆಕೆಯು ಕೂಡ ಅಗ್ನಿ ಪ್ರವೇಶವನ್ನ ಮಾಡಿದ್ದಾಳೆ. ಈಗ ಆ 5 ಪುತ್ರರ ಆರೈಕೆ ಈ ಕುಂತಿಯ ಸೇವೆಯಲ್ಲಿ ಬಂದಿದೆ. ಕುಂತಿ ಈಗ ಕಾಳಜಿಯಿಂದ ಅವರನ್ನು ನೋಡ್ಕೊಳ್ತಾ ಇದ್ದಾಳೆ. ಧೃತರಾಷ್ಟ್ರ ಆಕೆಯನ್ನ ಹಸ್ತಿನಾಪುರಕ್ಕೆ ಕರೆತಂದಿದ್ದಾನೆ. ಸೊ ಅಕ್ರೂರ ಹಸ್ತಿನಾಪುರಕ್ಕೆ ಬಂದಾಗ ಅಲ್ಲಿ ಧೃತರಾಷ್ಟ್ರ, ಭೀಷ್ಮ, ವಿದುರ, ಕುಂತಿ ಇವರೆಲ್ಲರೂ ಕೂಡ ಇದ್ದಾರೆ. ದುರ್ಯೋಧನ, ಆಗ್ಲೇ ಕರ್ಣನೂ ಕೂಡ ದುರ್ಯೋಧನನ ಜೊತೆ ಕೈ ಜೋಡಿಸಿದ್ದ. ಅಲ್ಲಿ ಪಾಂಡವರು ಕೂಡ ಆಗ್ಲೇ ಅವರು ಯೌವನಾವಸ್ಥೆಯನ್ನ ತಲುಪಿದ್ರು. ಅನೇಕರನ್ನ ಆತ ಅಲ್ಲಿ ಕಾಣ್ತಾನೆ. ಅವರಿಗೆ ವಂದಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ. ಪ್ರತಿಯಾಗಿ ಅವರು ಕೂಡ ಆತನ ಸತ್ಕಾರವನ್ನ ಮಾಡಿ
ಆತನ ಕುರಿತಾಗಿ ವಿಚಾರಿಸ್ತಾರೆ. ಹ ಅದಾದ ಮೇಲೆ ಅಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ, ಕುಂತಿ ಮತ್ತೆ ವಿದುರರು ಆ ಧೃತರಾಷ್ಟ್ರನ ಆ ಏನು ಆ ಧೋರಣೆ ಇದೆ, ಹ? ಆ, ಮಲತಾಯಿ ಧೋರಣೆ ಅನ್ನೋದಕ್ಕಿಂತ ವಿಶೇಷವಾಗಿ ಒಂದು ರೀತಿಯ ಆ ದ್ವೇಷದ ಭಾವ. ಹ? ಹೊರರೂಪದಲ್ಲಿ ಆತ ಆ, ದೊಡ್ಡಪ್ಪನಂತೆ ಅವರಿಗಿದ್ದರೂ ಕೂಡ, ಆದರೆ ಅವನು ಒಬ್ಬ ಕಟುಕ ಶತ್ರುವಿನಂತೆ ಅವರನ್ನ ಕಾಣ್ತಾ ಇದ್ದಾನೆ. ಅವರನ್ನು ಕೊಲ್ಲಲಿಕ್ಕೆ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಪುತ್ರರ ಯೋಜನೆಗಳನ್ನ ನಮೂದಿಸಿ ಸ್ವೀಕರಿಸಿ ಒಪ್ಪಿಗೆಯನ್ನು ಕೂಡ ನೀಡ್ತಾ ಇದ್ದಾನೆ. ನನ್ನ ಮಕ್ಕಳು ರಾಜರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ. ಈಗ ಅಕ್ರೂರನ ಈ ಆ, ಕಾರ್ಯಗಳನ್ನ ಉದ್ದೇಶಗಳನ್ನ ತಿಳಿಲಿಕ್ಕೆ ಅಕ್ರೂರ ಇಲ್ಲಿ ಬಂದಿದ್ದಾನೆ. ವಿಶೇಷವಾಗಿ ಕುಂತಿಯನ್ನ ಆತ ಆ ಒಂದು ರೀತಿ ಕುಂತಿ ಮತ್ತೆ ವಿದುರ ಇವರಿಬ್ಬರನ್ನು ಕೂಡ ಏಕಾಂತದಲ್ಲಿ ಭೇಟಿಯಾಗ್ತಾನೆ. ಕುಂತಿ ಅಕ್ರೂರನ ಕುರಿತಾಗಿ ಅನೇಕ ಮಾತುಗಳನ್ನ ಹೇಳ್ತಾಳೆ. ಶುಕಮುನಿಗಳು ಅಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಹೇ ಅಕ್ರೂರ, ನನ್ನ ಪರಿವಾರದವರಾದಂತಹ ವೃಷ್ಣಿಯರು ಅವರು ನನ್ನ ಬಗ್ಗೆ ಚಿಂತಿಸ್ತಾರ, ನೆನಪಿಸ್ತಾರ? ನಾನು ವಸುದೇವನ ತಂಗಿ, ನಮ್ಮ ತಂದೆ ತಾಯಿ ಏನಿದ್ದಾರೆ ಅವರು ವೃಷ್ಣಿ ವಂಶದವರು. ನನ್ನ ಆ ಬಂಧು ಬಾಂಧವರು ನನ್ನ ಕುರಿತಾಗಿ ಯೋಚಿಸ್ತಾರ? ವಿಶೇಷವಾಗಿ ನನ್ನ ಅಳಿಯ ಶ್ರೀಕೃಷ್ಣ, ಆತ ಪರಮಪುರುಷ, ಆತ ಈ ದೀನ ಅತ್ತೆಯನ್ನ ಸ್ಮರಿಸ್ತಾನ? ಆತ ಕರುಣಾಮಯನಲ್ಲವೇ? ನನ್ನ ಪರಿಸ್ಥಿತಿ ಎಷ್ಟು ದಾರುಣವಾಗಿದೆ ಅಂದರೆ ಕೊಲ್ಲಲು ಕಟುಕರಂತೆ ಸದಾ ಆ ಮಾಂಸ ಭಕ್ಷಕರಂತೆ ಇರುವಂತಹ ನರಿಗಳ ಮಧ್ಯೆ ಜಿಂಕೆಯಂತೆ ನಾನು ಜೀವಿಸ್ತಾ ಇದ್ದೀನಿ. ನನ್ನನ್ನು ಕೊಲ್ಲಲು, ನನ್ನ ಮಕ್ಕಳನ್ನ ನಿರ್ನಾಮ ಮಾಡಲು ಅನೇಕ ರೀತಿಯ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ವಿಷ ಉಣಿಸುವುದು, ಸಜೀವ ನಮ್ಮನ್ನ ಸುಟ್ಟು ಹಾಕುವುದು, ಈ ಎಲ್ಲ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ನಮ್ಮನ್ನ ಬಂದು ನಮ್ಮನ್ನ ರಕ್ಷಿಸ್ತಾನ? ಹೇ ಶ್ರೀಕೃಷ್ಣ, ನೀನು ಆ ಕೃಷ್ಣ ಕೃಷ್ಣ ಮಹಾಯೋಗಿನ್ ದೇವದೇವ ಜಗತ್ಪತೆ, ಈ ಮಾತನ್ನು ಆಕೆ ಅಲ್ಲಿ ನೆನಪಿಸ್ತಾಳೆ. ಹೀಗೆ ಆ ಅಕ್ರೂರನ ಮುಂದೆ ತನ್ನ ಜೀವನದ ಸ್ಥಿತಿ, ತನ್ನ ದೈನ್ಯ ಭಾವ ಪ್ರಾರ್ಥನೆಯನ್ನ ಆಕೆ ವ್ಯಕ್ತಪಡಿಸ್ತಾ ಇದ್ದಾಳೆ. ನಾನು ಈ ಸಂಸಾರದ ಭಯದಿಂದ ನರಳುತ್ತಾ ಇದ್ದೀನಿ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಯಾವ ಒಬ್ಬ ವ್ಯಕ್ತಿ ಈ ಸಂಸಾರದ ಭಯದಲ್ಲಿದ್ದಾನೋ ಆತ ಆ ಭಗವಂತನ ಆಶ್ರಯವನ್ನು ಸ್ವೀಕರಿಸಿ ಶಾಂತಿಯನ್ನ, ಆ ಪರಮ ಮುಕ್ತಿಯನ್ನ ಪಡಿಬಹುದು ಅಂತ ನಾನು ಆತನಿಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಹೇಳಿ ಆ ಕುಂತಿ ಮಥುರೆಯ ಕಡೆ ಆ ದಿಕ್ಕಿನಲ್ಲಿ ಕೈ ಜೋಡಿಸಿ ಕಣ್ಣೀರಿಡ್ತಾ ಈ ಮಾತನ್ನ ಹೇಳ್ತಾರೆ. ಹೇ ಶ್ರೀ ಕೃಷ್ಣ, ನೀನು ಪರಮ ಸತ್ಯ, ಪರಮ ಶುದ್ಧ, ಪರಮಾತ್ಮ, ದಯವಿಟ್ಟು ನೀನು ನನ್ನ ಒಳಿತಿಗೆ ಅನುಗ್ರಹವನ್ನ ಮಾಡು ಅಂತ ಹೇಳಿ ಬೇಡ್ಕೊಳ್ತಾಳೆ. ಆ ಸಮಯದಲ್ಲಿ ಅಕ್ರೂರ ಮತ್ತೆ ವಿದುರರು ಆಕೆಯನ್ನ ಸಾಂತ್ವನಗೊಳಿಸ್ತಾರೆ. ಅವರು ಹೇಳ್ತಾರೆ, ನಿನ್ನ ಮಕ್ಕಳು ವಿಶೇಷ ರೀತಿಯಲ್ಲಿ ಅವರ ಜನ್ಮವಾಗಿದೆ. ಅವರು ದೇವತಾ ಅಂಶಗಳು. ಧರ್ಮ, ವಾಯು, ಇಂದ್ರ, ಅಶ್ವಿನಿ ಕುಮಾರರ ಅಂಶಗಳೇ ನಿನ್ನ ಪುತ್ರರಾಗಿ ಜನ್ಮಿಸಿದ್ದಾರೆ. ಅವರ ಜನ್ಮ ಹೇಗೆ ವಿಶೇಷವಾಗಿದೆಯೋ ಅವರನ್ನು ಎಂದೂ ಕೂಡ ಈ ರೀತಿಯ ಮೋಸದ ಯೋಜನೆಗಳಿಂದ ಅವರನ್ನ ಕೊಲ್ಲಲಾಗುವುದಿಲ್ಲ. ದಯವಿಟ್ಟು ಇದನ್ನು ನೀನು ಖಾತ್ರಿಪಡಿಸ್ಕೋ. ಅವರು ಎಂದೂ ಕೂಡ ಆ ದುರ್ಮರಣವನ್ನು ಅಪ್ಪೋದಿಲ್ಲ. ಅವರು ಸದಾ ರಕ್ಷಿತರಾಗಿರ್ತಾರೆ. ವಿಶೇಷವಾಗಿ ಅವರು ಧರ್ಮಪರಾಯಣರಾಗಿದ್ದಾರೆ, ಅವರು ಭಕ್ತರಾಗಿದ್ದಾರೆ. ಆ ಶ್ರೀಕೃಷ್ಣ ನಿಮ್ಮ ಕುರಿತಾಗಿಯೇ ಸದಾ ಚಿಂತಿಸ್ತಾ ನಿಮ್ಮನ್ನು ರಕ್ಷಿಸ್ತಾನೆ. ಬೇಗನೆ ಆತ ನಿಮ್ಮ ಬಳಿ ಕೂಡ ಬಂದು ರಕ್ಷಣೆಯನ್ನ ನೀಡ್ತಾನೆ ಅಂತ ಹೇಳಿದಾಗ ಆಕೆ ಸ್ವಲ್ಪ ಕಿಂಚಿತ್ ಸಮಾಧಾನವನ್ನು ಪಡಿತಾಳೆ. ಆಗ ಅಕ್ರೂರ ಕೆಲ ತಿಂಗಳುಗಳ ಕಾಲ ಅಲ್ಲೇ ಇದ್ದು ಆ ಧೃತರಾಷ್ಟ್ರನ ಕಾರ್ಯಗಳನ್ನ, ಆತನ ಉದ್ದೇಶಗಳನ್ನ ತಿಳಿಯಲು ಪ್ರಯತ್ನಿಸ್ತಾನೆ. ಅಷ್ಟು ತಿಂಗಳಲ್ಲಿ ಆತ ತಿಳ್ಕೊಳ್ತಾನೆ ಎಷ್ಟು ಮೋಸ ಕಪಟಗಾರನಾಗಿದ್ದಾನೆ ಈ ಧೃತರಾಷ್ಟ್ರ, ಆತನ ಮಕ್ಕಳು, ಇವರೆಲ್ಲರೂ ಕೂಡ. ಪಾಂಡವರು ಮತ್ತೆ ಕುಂತಿ ಎಂತಹ
ಒಂದು ಆ, ದಯನೀಯ ದುಃಖಮಯ ಸ್ಥಿತಿಯಲ್ಲಿದ್ದಾರೆ, ಎಷ್ಟು ಅವರ ಪರಿಸ್ಥಿತಿ ಸೂಕ್ಷ್ಮವಾಗಿದೆ ಅನ್ನೋದನ್ನು ತಿಳಿತಾನೆ. ಅದಾದ ನಂತರ ಈಗ ಅವನು ಮಥುರೆಗೆ ಮರಳಬೇಕು. ಮರಳುವುದರ ಮುಂಚೆ ಆತ ಧೃತರಾಷ್ಟ್ರನನ್ನ ಭೇಟಿಯಾಗಿ ಕೆಲವು ಉಪದೇಶಗಳನ್ನು ನೀಡಲು ಬಯಸ್ತಾ ಇದ್ದಾನೆ. ಅಲ್ಲಿ ಅಕ್ರೂರ ಧೃತರಾಷ್ಟ್ರನಿಗೆ ಕೆಲವು ಮಾತುಗಳನ್ನು ಹೇಳ್ತಾನೆ. ಆತ ಹೇಳುವ ಮಾತುಗಳ ಹಿಂದೆ ಒಂದು ರೀತಿ ಪರೋಕ್ಷವಾಗಿ ಧೃತರಾಷ್ಟ್ರನಿಗೆ ಒಂದು ಉಪದೇಶ ಇತ್ತು. ಅಕ್ರೂರ ಹೇಳ್ತಾನೆ, ನೀನು ನಿನ್ನ ಸಹೋದರ ಪಾಂಡು ನಿಧನವಾದ ನಂತರ ಈಗ ರಾಜನಾಗಿದ್ದೀಯ. ಇದರ ಅರ್ಥ ಏನು ಅಂದ್ರೆ, ಆ ನಿಧನಾಗಿರುವಂತಹ ರಾಜನ ಮಕ್ಕಳು ಜೀವಿತರಾಗಿದ್ದಾರೆ, ಅವರು ರಾಜರಾಗಬೇಕಾಗಿತ್ತು. ನೀನು ತಾತ್ಕಾಲಿಕವಾಗಿ ಈ ರಾಜ ಸಿಂಹಾಸನದ ಮೇಲೆ ಕೂತಿದ್ದೀಯಾ, ಆದರೆ ಸ್ವಲ್ಪ ಸಮಯದ ನಂತರ ಈ ಶಾಸನವನ್ನ, ರಾಜ್ಯವನ್ನ ಅವರಿಗೆ ಒಪ್ಪಿಸಬೇಕು. ಅದಾದ ಮೇಲೆ ಅಕ್ರೂರನ ಹೇಳ್ತಾನೆ, ಧಾರ್ಮಿಕವಾಗಿ ನೀನು ಭೂಮಿಯನ್ನ ರಕ್ಷಿಸು, ಪ್ರಜೆಗಳನ್ನ ನೀನು ಪಾಲಿಸು, ಎಲ್ಲರನ್ನು ನೀನು ಸಮಾನವಾಗಿ ದೃಷ್ಟಿಯಿಂದ ಕಾಣು, ಸಮಾನ ದೃಷ್ಟಿಯಿಂದ ಕಾಣು, ಅದರಿಂದ ನೀನು ಕೀರ್ತಿ ಮತ್ತು ಯಶಸ್ಸನ್ನು ಪಡೀತೀಯ. ಅಂದ್ರೆ ನೀನು ಈಗ ರಾಜನಾಗಿರೋದು ಅದು ಸರಿಯಲ್ಲ, ಆದರೂ ಕೂಡ ನೀನು ಈ ರಾಜನ ಸ್ಥಾನದಲ್ಲಿದ್ದರೂ ಕೂಡ ಈಗಲಾದರೂ ನೀನು ಸರಿಯಾಗಿ ವರ್ತಿಸಿದರೆ, ಧರ್ಮ ಪಾಲನೆ ಮಾಡ್ತಾ, ಪ್ರಜೆಗಳನ್ನ ರಕ್ಷಿಸ್ತಾ, ವಿಶೇಷವಾಗಿ ಈ ತಮ್ಮನ ಮಕ್ಕಳಾದಂತಹ ಪಾಂಡವರು, ಅದಲ್ಲದೆ ನಿನ್ನ ಮಕ್ಕಳು, ಇವರೆಲ್ಲರನ್ನು ಸಮಾನವಾಗಿ ನೋಡಿ ಅವರನ್ನೇ ವರ್ತಿಸಿದರೆ ನಿನ್ನ ಉದ್ಧಾರವಾಗ್ತದೆ. ಆದರೆ ನೀನು ಇದನ್ನ ಮೀರಿ ತಪ್ಪಾಗಿ ವರ್ತಿಸಿ ಪಕ್ಷಪಾತ ಮಾಡ್ತಾ ಅವರನ್ನ ಹಿಂಸಿಸಿದರೆ ನೀನು ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಎರಡರಲ್ಲೂ ಕೂಡ ನೀನು ದುಃಖವನ್ನೇ ಪಡಿತೀಯ, ನರಕಕ್ಕೆ ಹೋಗ್ತೀಯ ಅಂತ ಅಲ್ಲಿ ಅಕ್ರೂರ ಎಚ್ಚರಿಕೆಯನ್ನ ನೀಡ್ತಾನೆ. ಸ್ಪಷ್ಟವಾಗಿ ಆತ ಬಾಯ್ಬಿಟ್ಟು ಹೇಳ್ತಾನೆ, ಪಾಂಡುವಿನ ಮಕ್ಕಳನ್ನ, ನಿನ್ನ ಮಕ್ಕಳನ್ನ ನೀನು ಸರಿಸಮಾನವಾಗಿ ಕಾಣಬೇಕು. ಅವರ ಸಂಪೂರ್ಣ ಅಧಿಕಾರವಿದೆ ರಾಜರಾಗಲು. ನೀನು ಯಾರಿಗೋಸ್ಕರ ಈ ರೀತಿಯ ಕಪಟ ಮೋಸಗಳನ್ನ ಮಾಡ್ತಾ ಇದ್ದೀಯ? ನಿನಗೆ ಗೊತ್ತಿಲ್ವಾ ಈ ಲೋಕದಲ್ಲಿ ಯಾವುದು ಶಾಶ್ವತವಾಗಿದೆ? ನಮ್ಮ ಕೆಲ ಕಾಲದ ಈ ಪರಿವಾರದವರನ್ನ ನಾವು ಪೋಷಿಸಲಿಕ್ಕೆ, ಅವರ ಸಂತುಷ್ಟಿಗೋಸ್ಕರ ಎಷ್ಟೆಲ್ಲ ಅಧರ್ಮಗಳನ್ನ ಮಾಡಿಬಿಡ್ತೀವಿ. ಆದರೆ ಆ ಸಂಬಂಧಗಳು ಕ್ಷಣಿಕ ಮಾತ್ರ. ಈ ರೀತಿ ಅವರ ಕುರಿತಾಗಿ ಮಾಡಿರುವಂತಹ ಅವರ ಒಳಿತಿಗೋಸ್ಕರ ನಾವು ಪಾಪಗಳನ್ನ ಮಾಡಿಬಿಡ್ತೀವಿ. ಆ ಪಾಪದ ಫಲವನ್ನ ನಾವೇ ಎದುರಿಸ್ಬೇಕಾಗತ್ತೆ. ಅದಲ್ಲದೆ ನಮ್ಮ ಪರಿವಾರದಲ್ಲಿ ಜನ್ಮಿಸಿರುವವರೆಲ್ಲರೂ ಕೂಡ ನಮ್ಮ ಹಿತೈಷಿಗಳಲ್ಲ. ಕೆಲವೊಮ್ಮೆ ಮಗನಂತೆ ಕಾಣುವವ ನಮ್ಮ ಸಂಪತ್ತನ್ನೇ ದೋಚಿಬಿಡ್ತಾನೆ ಕಳ್ಳನಂತೆ. ನಮ್ಮ ಪರಿವಾರದವರೇ ನಮಗೆ ಮೋಸವನ್ನೂ ಮಾಡ್ತಾರೆ, ಆದರೆ ಆ ಪರಿವಾರದ ಸಂಬಂಧ ನಮ್ಮನ್ನ ಅಂಧರನ್ನಾಗಿ ಮಾಡುತ್ತೆ. ಹಾಗಾಗಿ ಇದೊಂದು ದೊಡ್ಡ ಭ್ರಮೆ, ಇದೊಂದು ದೊಡ್ಡ ಮೋಸ. ಈ ರೀತಿಯಾದಂತಹ ಭ್ರಮೆಗೆ ಒಳಗಾಗದೆ ನೀನು ವಾಸ್ತವಕ್ಕೆ ಜಾಗೃತನಾಗು, ಧರ್ಮಪರಾಯಣನಾಗಿ ನಡಿ, ಪಾಂಡವರನ್ನು ಕೂಡ ಸರಿಸಮಾನರಾಗಿ ಕಾಣು. ಈ ರೀತಿಯಾಗಿ ಉಪದೇಶಿಸ್ತಾ ಇದ್ದಾನೆ ಅಕ್ರೂರ. ಆತನ ಉಪದೇಶದಲ್ಲಿ ಮುಂದೆ ಆತ ಪಾಪ ಪುಣ್ಯ, ಆತ್ಮ, ಹೇಗೆ ಜಗತ್ತು ಕ್ಷಣಿಕ, ಈ ಎಲ್ಲದರ ಗಣನೆಯನ್ನ ಮಾಡ್ತಾನೆ. ಪ್ರತಿ ಜೀವಿ ಹುಟ್ಟಿದಾಗ ಒಬ್ಬನೇ ಇರ್ತಾನೆ, ಆತ ಕೊನೆಯಲ್ಲಿ ಒಬ್ಬನೇ ಸಾಯಬೇಕು. ಆತ ಏನನ್ನೂ ಕೂಡ ಸಂಪತ್ತನ್ನ ತೆಗೆದುಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಕೇವಲ ತಾನು ಮಾಡಿದಂತಹ ಕಾರ್ಯಗಳ ಫಲ ಮಾತ್ರ ಆತನ ಜೊತೆ ಹೋಗುತ್ತೆ. ಹಾಗಾಗಿ ನೀನು ಮಾಡುವ ಕಾರ್ಯಗಳಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡು. ನಿನ್ನ ಪ್ರಿಯರಂತೆ ಕಾಣುವವರು ಕೆಲವೊಮ್ಮೆ ನಿನಗೆ ದ್ರೋಹವನ್ನು ಕೂಡ ಮಾಡ್ತಾರೆ. ಹೇಗೆ ಮೀನು ಮರಿಮೀನಿಗೆ ಜನ್ಮ ನೀಡಿದಾಗ ಆ ಮರಿಮೀನು ಆ ನೀರನ್ನೇ ಕುಡಿದು ಬಿಟ್ಟು ತನ್ನ ತಾಯಿ ಮೀನಿನ ಅಂತ್ಯಕ್ಕೆ ಕಾರಣವಾಗಿ ಬಿಡುತ್ತೋ, ಹಾಗೆ ಕೆಲವೊಮ್ಮೆ ನಮ್ಮ ಶತ್ರುಗಳು ನಮ್ಮ ಪರಿವಾರ ಸಂಬಂಧಿಗಳಾಗಿ ಹುಟ್ಟಿ ನಮ್ಮನ್ನ ನೋವಿನಲ್ಲಿ ಮುಳುಗಿಸ್ತಾರೆ. ಹಾಗಾಗಿ ಇವರು ನನ್ನವರು, ಇವರು ನನ್ನ ಶತ್ರುಗಳು, ಬೇರೆಯವರು, ಇದು ಈ ರೀತಿಯಾದಂತಹ
ಆ ಆ ಭಾ ದೃಷ್ಟಿ ಏನಿದೆ, ಇದು ದೊಡ್ಡ ಮೂರ್ಖತನ, ಇದು ದೊಡ್ಡ ಭ್ರಮೆ. ಎಲ್ಲವೂ ಕೂಡ ಒಂದು ದಿನ ನಾಶವಾಗಿ ಹೋಗ್ತದೆ. ಸರಿಯಾಗಿ ಜೀವನದ ಗುರಿಯನ್ನ ತಿಳಿದು ನೀನು ಆ ಆತ್ಮಜ್ಞಾನಕ್ಕೆ ಎಚ್ಚೆತ್ತುಕೋ. ಆ ಈ ಲೋಕದ ಭ್ರಮೆಯಲ್ಲಿ, ಮಾಯೆಯಲ್ಲಿ ನೀನು ಸಿಲುಕಿ ತಪ್ಪು ಕೆಲಸಗಳನ್ನ ಮಾಡಬೇಡ. ಈ ರೀತಿಯಾಗಿ ಅಕ್ರೂರ ಅಲ್ಲಿ ಬುದ್ಧಿವಾದವನ್ನ ಹೇಳ್ತಾನೆ. ಈ ಬುದ್ಧಿವಾದಗಳನ್ನೆಲ್ಲ ಕೇಳಿದಾದ ಮೇಲೆ ಆ ಧೃತರಾಷ್ಟ್ರ, ಏನಿದು ಈ ಅಕ್ರೂರ ಈ ರೀತಿಯಾಗಿ ನನಗೇ ಉಪದೇಶ ನೀಡ್ಲಿಕ್ಕೆ ಬಂದಿದ್ದಾನೋ, ಓಹೋ, ಈ ಉಪದೇಶಗಳನ್ನೆಲ್ಲ ನೀನು ಮಥುರೆಯಲ್ಲಿ ಇಟ್ಕೋ, ಆದರೆ ಬಾಯ್ಬಿಟ್ಟು ಆ ಮಾತನ್ನು ಹೇಳಲಿಕ್ಕೆ ಆಗುವುದಿಲ್ಲಲ್ವಾ. ಆಗ ವ್ಯಂಗ್ಯ ರೂಪದಲ್ಲಿ ಈ ಧೃತರಾಷ್ಟ್ರ ಅಕ್ರೂರನಿಗೆ ಉತ್ತರಿಸ್ತಾನೆ. ಆತ ಹೇಳ್ತಾನೆ, ನನ್ನ ಹೃದಯದಲ್ಲಿ ನಿನ್ನ ಮಾತುಗಳು ಅವು ನೆಲೆಯೂರ್ತಾ ಇಲ್ಲ. ನನ್ನ ಹೃದಯವು ನನ್ನ ಮಕ್ಕಳ ಕುರಿತಾಗಿ ಆಸಕ್ತಿಯಲ್ಲಿ ಮುಳುಗಿ ಹೋಗಿದೆ. ಹೌದು, ನಾನು ಪಕ್ಷಪಾತಿಯಾಗಿದ್ದೀನಿ, ಅವರಿಗೆ ನಾನು ಹೆಚ್ಚು ಗಣನೆಯನ್ನ ನೀಡ್ತಾ ಇದ್ದೀನಿ. ನೀನು ಹೇಳಿರೋ ಮಾತುಗಳು ಸರಿಯಾದ ಮಾತುಗಳು, ಉಚಿತ ಮಾತುಗಳು, ಆದರೆ ಅವುಗಳು ಮೋಡದಲ್ಲಿ ಕಾಣುವ ಮಿಂಚಿನಂತೆ ಕ್ಷಣ ಮಾತ್ರ ನನ್ನ ಚಿತ್ತ ಪ್ರಜ್ಞೆಯಲ್ಲಿ ಗೋಚರಿಸಿ ತಕ್ಷಣವೇ ಮಾಯವೂ ಆಗ್ತಾ ಇವೆ. ಯಾಕೆಂದ್ರೆ ನನ್ನ ಚಿತ್ತದಲ್ಲಿ ಆಸಕ್ತಿ, ಭೌತಿಕ ಆಸಕ್ತಿ, ಆ ಪುತ್ರ ವ್ಯಾಮೋಹ ಅನ್ನೋದು ಅದು ನನ್ನನ್ನ ಕವಿದುಕೊಂಡು ಬಿಟ್ಟಿದೆ. ನಾನು ಆ ಶ್ರೀಕೃಷ್ಣನಿಗೆ ನಮಸ್ಕಾರ ಸಲ್ಲಿಸ್ತೀನಿ. ಆವಾಗ ಅಕ್ರೂರ ಒಂದು ರೀತಿ ವಾದವನ್ನ ಮಾಡ್ಬೋದು. ನಿನಗೆ ಗೊತ್ತಾ, ಆ ಪರಮೇಶ್ವರ ಶ್ರೀಕೃಷ್ಣನೇ ಯದುಕುಲದಲ್ಲಿ ಜನ್ಮಿಸಿ ನನ್ನನ್ನ ನಿನ್ನ ಬಳಿ ಕಳುಹಿಸಿದ್ದಾನೆ. ನೀನು ಈ ಮಾತನ್ನ ಸರಿಯಾಗಿ ತಿಳಿದುಕೋ, ಎಚ್ಚೆತ್ತುಕೋ, ಈಗಲಾದರೂ ಸುಧಾರಿಸು ಅಂತ. ಆಗ ಆತ ಧೃತರಾಷ್ಟ್ರ ಒಂದು ರೀತಿಯ ಎಂತಹ ಒಣ ಜಂಭ ನೋಡಿ, ಆದರೆ ಹೊರರೂಪದಲ್ಲಿ ಸಭ್ಯನಂತೆ ಮಾತನಾಡ್ತಾ ಇದ್ದಾನೆ. ನಾನು ಆ ಪರಮೇಶ್ವರನಿಗೆ ನಮಸ್ಕಾರ ಸಲ್ಲಿಸ್ತೀನಿ. ಅವನ ಲೀಲೆಗಳು ಎಷ್ಟು ರಹಸ್ಯಮಯ. ನನ್ನ ಹೃದಯದಲ್ಲಿ ಆತ ಪರಮಾತ್ಮನಾಗಿದ್ದಾನೆ. ನಿನ್ನ ಮಾತುಗಳನ್ನು ಸ್ವೀಕರಿಸದಂತೆ ಆತ ನನಗೆ ಪ್ರೇರಣೆಯನ್ನು ನೀಡ್ತಾ ಇದ್ದಾನೆ. ಈ ರೀತಿಯಾಗಿ ತನ್ನ ಕಾರ್ಯಗಳನ್ನ ಆತ ಸಮರ್ಥಿಸಿಕೊಳ್ತಾನೆ. ಸೊ ಆ ಭಗವಂತನ ಲೀಲೆಗಳು, ಆತನ ಕಾರ್ಯಗಳು ಎಷ್ಟು ಮಹತ್ತಾದವು ಅಂತ ಹೇಳಿ ಹೊರರೂಪದಲ್ಲಿ ಈ ಮಾತುಗಳನ್ನಲ್ಲಿ ಹೇಳ್ದ. ಅಕ್ರೂರನ ಈ ಎಲ್ಲ ಧೃತರಾಷ್ಟ್ರನ ಈ ಭಾವವನ್ನ ತಿಳಿದು ಅಕ್ರೂರ ಅಲ್ಲಿಂದ ಹೊರಡ್ತಾನೆ, ಮಥುರೆಯನ್ನ ತಲುಪ್ತಾನೆ. ಮಥುರೆಯನ್ನ ತಲುಪಿ ಅಲ್ಲಿ ಕೃಷ್ಣನಿಗೆ, ಯದುವಂಶೀಯರಿಗೆ ಎಲ್ಲರಿಗೂ ಕೂಡ ಈ ಮಾತುಗಳನ್ನ ತಿಳಿಸ್ತಾನೆ, ವರದಿಯಂತೆ ನೀಡ್ತಾನೆ. ಶ್ರೀಕೃಷ್ಣ ಬಲರಾಮರು ಈಗ ಅವರ ಒಳಿತಿಗೋಸ್ಕರ ವಿಶೇಷ ಕಾರ್ಯ ಯೋಜನೆಗಳನ್ನ ಮಾಡುವವರಿದ್ದಾರೆ. ಈ ಭಾಗದಿಂದ ಕೃಷ್ಣನ ಲೀಲೆಗಳಲ್ಲಿ ನಾವು ಆ ಧರ್ಮ ಸಂಸ್ಥಾಪನೆ, ದುಷ್ಟ ಶಿಕ್ಷೆ, ಶಿಷ್ಟರ ರಕ್ಷೆ, ಅವುಗಳನ್ನು ನಾವು ಮುಖ್ಯವಾಗಿ ಕಾಣ್ತೀವಿ. ನಾಳೆಯ ಚರ್ಚೆಯಲ್ಲಿ ಈ ಲೀಲೆಗಳು ಇನ್ನಷ್ಟು ಸ್ಪಷ್ಟವಾಗಿ ನಾವು ಕಾಣ್ತೀವಿ. ಹೇಗೆ ಕೃಷ್ಣ ತನ್ನ ಪ್ರಿಯ ಭಕ್ತರೊಡನೆ ಅತ್ಯಂತ ಪ್ರೇಮದಲ್ಲಿ ಲೀಲೆಗಳನ್ನ ಆತ ಅಭಿವ್ಯಕ್ತಿಗೊಳಿಸ್ತಾ ಅವರನ್ನು ಸಂತುಷ್ಟಿಪಡಿಸಿದ. ಈಗ ಲೋಕದ ಕಲ್ಯಾಣಕ್ಕೆ ಪರಮ ಅನುಕಂಪ ಭಾವದಲ್ಲಿ ಶಿಷ್ಟರ ರಕ್ಷಣೆ, ದುಷ್ಟರ ನಿರ್ಮೂಲನ, ಧರ್ಮ ಸಂಸ್ಥಾಪನೆಯನ್ನ ಮಾಡಲಿಕ್ಕೆ ಅಂತ ಈಗ ಆತ ಕಾರ್ಯೋದ್ಯತನಾಗ್ತಾ ಇದ್ದಾನೆ. ನಾಳೆಯ ಚರ್ಚೆಯಲ್ಲಿ ಇದನ್ನು ನಾವು ಇನ್ನಷ್ಟು ಚರ್ಚಿಸೋಣ. ಕೃಷ್ಣನ ಕಾರ್ಯಗಳ ಹಿಂದೆ ಅನೇಕ ಉದ್ದೇಶಗಳುಂಟು. ಈ ಉದ್ದೇಶಗಳನ್ನು ನಾಳೆ ಇನ್ನಷ್ಟು ವಿಶ್ಲೇಷಿಸೋಣ. ಈ ದಿನದ ಚರ್ಚೆಯಲ್ಲಿ ನಾವು ಕೃಷ್ಣ ಹೇಗೆ ತನ್ನ ಆ ಭಕ್ತರನ್ನ ಸಂತುಷ್ಟಪಡಿಸಿದ, ಅವರ ಸೇವೆಗಳನ್ನು ಆತ ಸ್ಮರಿಸಿದ, ಅವರಿಗೆ ಅನುಗ್ರಹವನ್ನು ನೀಡಿದ ಕುಬ್ಜೆ ಮತ್ತು ಅಕ್ರೂರ ಈಗ ಹಸ್ತಿನಾಪುರಕ್ಕೆ ಬಂದು ಆ ಧೃತರಾಷ್ಟ್ರನ ಆ ಭಾವವನ್ನು ತಿಳಿದಿದ್ದಾನೆ. ಆತ ಹೇಗೆ ದುಷ್ಟ ಯೋಜನೆಗಳನ್ನು ಮಾಡ್ತಾ ಇದ್ದಾನೆ, ಕುಂತಿ ಮತ್ತು ಆಕೆಯ ಮಕ್ಕಳು ಎಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋದನ್ನು ಆತ ತಿಳಿದುಕೊಂಡು ಆ ಸ್ಥಿತಿಯನ್ನ ಕೃಷ್ಣ ಬಲರಾಮರಿಗೆ ವರದಿಯಂತೆ ನೀಡಿದ್ದಾನೆ. ಕೃಷ್ಣನಿಗೆ ಎಲ್ಲವೂ ಗೊತ್ತುಂಟು. ಆದರೂ ಕೂಡ ಕೃಷ್ಣ ಹೊರರೂಪದಲ್ಲಿ ಈ ಲೀಲೆಗಳಲ್ಲಿ ಈ ರೀತಿಯಾಗಿ ಆತ ಪ್ರದರ್ಶಿಸ್ತಾ ಇದ್ದಾನೆ.
ಈ ಮಾತುಗಳನ್ನು ನಾವು ಮುಂದಿನ ಚರ್ಚೆಯಲ್ಲಿ ಮುಂದುವರಿಸೋಣ. ತಮ್ಮೆಲ್ಲರಿಗೂ ನಮಸ್ಕಾರ. ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ನಾಳೆ ಚರ್ಚೆಯಲ್ಲಿ ನಾವು ಶ್ರೀಕೃಷ್ಣ ಮಥುರೆಗೆ ಆಕ್ರಮಣ ಮಾಡಿದಂತಹ ಅನೇಕ ದುಷ್ಟರಿಂದ ಮಥುರೆಯನ್ನು ಹೇಗೆ ರಕ್ಷಿಸಿದ, ಆ ರಕ್ಷಣೆಯ ಸಮಯದಲ್ಲಿ ಒಂದು ಸಮಯದಲ್ಲಿ ಅತ್ಯಂತ ತುಂಬ ದಾರುಣವಾದಂತಹ ಕಷ್ಟ ಅಲ್ಲಿ ಎರಗಿ ಬಂದಿತ್ತು. ಅದನ್ನ ಯೋಚನೆಯಲ್ಲಿಟ್ಟು ಕೃಷ್ಣ ಮುಂದೆ ಈ ರೀತಿಯಾದಂತಹ ಅನೇಕ ವಿಪತ್ತುಗಳು ನನ್ನ ಮಥುರಾ ಭಕ್ತರ ಮೇಲೆ ಆಗಬಹುದು ಅನ್ನೋದ್ರಿಂದ ಆತ ಒಂದು ವಿಶೇಷ ನಗರಿಯನ್ನ, ಆ ದ್ವಾರಕ ನಗರಿಯನ್ನ ಸೃಷ್ಟಿಸ್ತಾನೆ, ಎಲ್ಲರನ್ನೂ ಅಲ್ಲಿ ವರ್ಗಾವಣೆ ಮಾಡ್ತಾನೆ. ಅದೆಲ್ಲ ಸಂದರ್ಭಗಳನ್ನು ನಾವು ನಾಳೆ ಚರ್ಚೆಯಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ನಾನು ಈಗ ಧನ್ಯವಾದ ಅರ್ಪಿಸ್ತಾ ಇವತ್ತಿನ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ